ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದ್ರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನ ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು, ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್. ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ, ನೆಲಮಂಗಲದ ಹತ್ತಿರ. ಇಲ್ಲಿ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವಂತಹ ಬಡಾವಣೆಗಳು ಲಭ್ಯ ಇದೆ. ಹಾಗಾಗಿ ತಕ್ಷಣ ಖರೀದಿ ಮಾಡುವಂತವರಿಗೆ ನೋಂದಣಿ ವೆಚ್ಚ ಉಚಿತ. ಕೈಗೆಟುಕುವಂತಹ ದರದಲ್ಲಿ ನೀವು ಈಗ 20-30 ನಿವೇಶನವನ್ನ ಕೊಂಡ್ಕೊಳ್ಬಹುದು, ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಮತ್ತು ಶ್ರೀಕೃಷ್ಣ ಘೀ. ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ ಶುದ್ಧ ಹಸುವಿನ ತುಪ್ಪ. ಇದನ್ನ ತಿಂದ್ರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ, ಅಷ್ಟೇ ಅಲ್ಲದೆ ಆರೋಗ್ಯವನ್ನ ಸಹ ಕಾಪಾಡುತ್ತೆ. ಹಾಗಾಗಿ ಖಂಡಿತವಾಗಿಯೂ ಸೇವಿಸಿ, ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ ಶುದ್ಧ ಹಸುವಿನ ತುಪ್ಪ ಅಂತ ಹೇಳ್ತಾ ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂತದ್ದು, ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಘೋಷಿ ಅವರು ಮಾಲೂರು ತಾಲೂಕಿನ ಕುಡಿಯನೂರು ಗ್ರಾಮಕ್ಕೆ ತೆರಳಿದ್ರು. ಅಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ್ರು ಡಾಕ್ಟರ್ ಮಹರ್ಷಿ ಆನಂದ್ ಘೋಷಿ ಅವರು. ಕಾರ್ಯಕ್ರಮ ಆರಂಭ ಆಗೋಕ್ಕೂ ಮುನ್ನ ಅದ್ಧೂರಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಗುರುಜರನ್ನ ಬಹಳ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಬನ್ನಿ, ಹಾಗಿದ್ರೆ ಆ ದೃಶ್ಯಗಳೆಲ್ಲ ಹೇಗಿತ್ತು ನೋಡ್ಕೊಂಡು ಬರೋಣ. शांति दूतनु हे महर्षि हे तपस्वी ज्ञान दातनु हे महर्षि हे तपस्वी शांति दूतनु. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ ಹೇ ತಪಸ್ವಿ ಜ್ಞಾನದಾತನು ಹೇ ಮಹರ್ಷಿ ಹೇ ತಪಸ್ವಿ ಶಾಂತಿ ದೂತನು.
ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಕಲ್ಯಾಣಾತ್ಮಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣಾನುರುದ್ಧಚ್ಛಾಂ ಶೇಷಾದ್ರಿಪತಿರೇವಚ. ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಅಂತಲೇ ಹೆಸರಾಗಿರ್ತಕ್ಕಂಥ ಮಾಲೂರಿನ ತಾಲೂಕಲ್ಲಿರ್ತಕ್ಕಂಥ ಕುಡಿಯನೂರು ಗ್ರಾಮದ ವಿಶೇಷವಾಗಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯ. ಧರ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಹೆಚ್ಚಿನ ಕಾಳಜಿ ಇಟ್ಕೊಂಡು ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ತನ್ನದೇ ಆದಂತಹ ಒಂದಷ್ಟು ಸೇವೆಗಳನ್ನು ಸಲ್ಲಿಸ್ತಿರ್ತಕ್ಕಂತಹ ನನ್ನ ಆತ್ಮೀಯರಾದಂತಹ ವಿಜಯಕುಮಾರ್ ಅವರು ಈ ಭಾಗದಲ್ಲಿ ಒಂದು ಸೇವೆಯನ್ನ ನಡೆಸಬೇಕು, ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಸೇವಾ ಕೈಂಕರ್ಯವನ್ನು ಮಾಡಬೇಕು. ಜೊತೆಗೆ ಈ ಗ್ರಾಮದಲ್ಲಿರ್ತಕ್ಕಂಥ ಸುಮಂಗಲಿಯರು ಹೆಣ್ಣು ಮಕ್ಕಳು ಲಕ್ಷಣವಾಗಿ ಬಿಡಿಸಿರ್ತಕ್ಕಂತಹ ರಂಗೋಲಿಗಳು ನಿಜಕ್ಕೂ ಮಾರ್ಗ ಮಧ್ಯದಲ್ಲಿ ಬರಬೇಕಾದ್ರೆ ಒಂದೊಂದು ರಂಗೋಲಿಗಳನ್ನು ಸಹಿತ ವೀಕ್ಷಣೆ ಮಾಡ್ತಾ ಬಂದಾಗ ಬಹಳ ಆನಂದ ಆಯಿತು. ಸ್ವಚ್ಛ ಭಾರತ್ ಎಂಬತಕ್ಕಂಥದ್ದು ಎಲ್ಲರೂ ನುಡಿಮುತ್ತಲ್ಲಿದೆ, ಆದರೆ ಹೆಣ್ಣು ಮಕ್ಕಳು ರಂಗೋಲಿಯಲ್ಲಿ ಮಾಡಿದ್ದಾರೆ ಅದನ್ನು ನೋಡಿ ಬಹಳ ಆನಂದ ಆಯಿತು. ಯಾಕೆಂದ್ರೆ ಸ್ವಚ್ಛ ಭಾರತ್ ಎಂಬತಕ್ಕಂಥದ್ದು ನಮ್ಮ ಊರು, ನಮ್ಮ ಗ್ರಾಮ, ನಮ್ಮ ತಾಲೂಕು ಇದು ಶುದ್ಧಿಯಾಗಿದ್ರೆ ಎಲ್ಲವೂ ಶುದ್ಧಿಯಾಗಿದ್ದಂತೆ. ನಾವು ಶುದ್ಧಿಯಾಗಿದ್ರೆ ನಮ್ಮ ಪರಿಸರ ಶುದ್ಧವಾಗಿರುತ್ತೆ. ಆ ಪರಿಸರ ಶುದ್ಧವಾಗಿರುವಂತಹ ಕಾಯಕಕ್ಕೆ ಇವತ್ತಿನ ದಿವಸ ಒಂದು ಹೆಜ್ಜೆ ಮುಂದಾಗಿರ್ತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಈ ಮಹಾಸಂಕಲ್ಪ ತಮ್ಮೆಲ್ಲರಿಗೂ ಕ್ಷೇಮ ತರಲಿ, ತಮ್ಮೆಲ್ಲರಿಗೂ ಸಹಿತ ಒಳ್ಳೆ ಯಶಸ್ಸಾಗಲಿ, ಹಾಗೆ ಈ ಗ್ರಾಮದ ಸಮಸ್ತರಿಗೂ ಸಹಿತ ಸಮೃದ್ಧಿತನ ತರಲಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಮಾಲೂರಿನ ಸುತ್ತಮುತ್ತ ಎಲ್ಲರಿಗೂ, ಮಾಲೂರಿನ ಜನತೆಗೂ ಸಹಿತ ಇರಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಿದ್ದೀನಿ. ಶ್ರೀನಿವಾಸ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗೋವಿಂದ ಗೋವಿಂದ.
नमो ॐ नमः शिवाय शिवाय 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 नमो हर 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 हराय नमो शिव 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 शिवाय नमो हर 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 हराय नमो शिव 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 शिवाय नमो हर 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 हराय नमो शिव 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 शिवाय नमो हर 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 हराय नमो शिव 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 शिवाय नमो ॐ नमः शिवाय 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 शिवाय नमो हर हर महादेवाय हर हर महादेवाय हर हर महादेवाय हर हर महादेवाय ಮಾಲೂರು ತಾಲೂಕಿನ ಕೊಡಿಯನೂರು ಗ್ರಾಮದಲ್ಲಿ ನಡೆದಂತಹ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಭಾಗವಹಿಸಿದ್ದಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಇಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಮತ್ತು ಇಲ್ಲಿ ಈ ಸಂದರ್ಭದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಗೋವುಗಳ ಶ್ರೇಷ್ಠತೆ ಎಂಥದ್ದು, ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಜೊತೆಗೆ ಅಲ್ಲಿ ಭಾಗವಹಿಸಿದಂತಹ ರೈತರಿಗೆಲ್ಲ ಗೋವುಗಳ ದಾನವನ್ನ ಕೂಡ ಉಡುಗೊರೆಯಾಗಿ ನೀಡಲಾಯಿತು. ಬನ್ನಿ ಹಾಗಿದ್ರೆ ಆ ದೃಶ್ಯಗಳನ್ನೆಲ್ಲ ಈಗ ನೋಡ್ಕೊಂಡು ಬರೋಣ. बोलो भारत माता की, बोलो भारत माता की. वंदे 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 विश्वमाते 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 ವಿಶ್ವಮಾತೆ. ಪ್ರತಿಯೊಬ್ಬರ ಧ್ವನಿಯಾಗಬೇಕು ವಿಶ್ವಮಾತೆ ಗೋಮಾತೆ ಎಂಬತಕ್ಕಂಥದ್ದು. ಒಂದು ಗೋವು ಮುಂದಿದ್ರೆ ನಿಮ್ಮೆಲ್ಲರನ್ನೂ ಸಹಿತ ಕೈ ಹಿಡಿದು ನಡೆಸುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಅವರ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಬೆಳಗ್ಗೆ ಎದ್ದು ತಂದೆ ತಾಯಿ ಕಾಲ ಪ್ರತ್ಯಕ್ಷವಾಗಿ ಕಾಣತಕ್ಕ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿದ್ರೆ ಅವತ್ತಿನ ಜೀವನ ಹಸನ್ಮುಖಿಯಾಗಿರುತ್ತೆ. ಅದಕ್ಕೆ ಕಣ್ಣಿಗೆ ಕಾಣುವ ದೇವರು ತಂದೆ ತಾಯಿ, ಪ್ರತ್ಯಕ್ಷವಾಗಿ ಕಾಣುವ ದೇವತೆ ಗೋಮಾತೆ. ಸೂರ್ಯ ಚಂದ್ರರು ಆಗರ್ಭವಾಗಿ ನಿಂತಿರ್ತಕ್ಕಂಥವ್ರು. ಸುಂದರವಾದಂಥ ಈ ಪ್ರಕೃತಿ ಸ್ವಚ್ಛಂದವಾಗಿರಬೇಕು. ಅದಕ್ಕೆ ಸ್ವಚ್ಛ ಭಾರತ್ ಆಗ್ತಾ ಇದೆ. ಹಾಗಾಗಿ ಇವತ್ತಿನ ಕಾಯಕಕ್ಕೆ ಬಹಳ ಅರ್ಥಪೂರ್ಣವಾಗಿ ನಮ್ಮ ಉಡಿ ವಿಜಯ್ ಕುಮಾರ್, ನಾನು ಮುಂದೊಂದು ದಿವಸ ವಿಜಯ್ ಕುಮಾರ್ ಇನ್ನೊಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ರೆ ವಿಜಯ್ ಕುಮಾರ್ಗೆ ಇನ್ನೊಂದು ಹೊಸದಾದಂಥ ಒಂದು ವಿಚಾರ, ಹೊಸದಾದಂಥ ಒಂದು ಹೆಸರನ್ನ ನಾನು ನಾಮಕರಣಿಸ್ತೇನೆ. ಇವತ್ತೇ ಹೇಳಿಬಿಡ್ತಿದ್ದೆ, ಆದರೆ ಇದು ವೇದಿಕೆ ನಂಗೆ ಸಮಂಜಸ ಅನ್ನಿಸ್ತಾ ಇಲ್ಲ. ಯಾಕೆ ಅಂದರೆ ಆನಂದ್ ಗುರೂಜಿಯವರ ಅಭಿಮಾನಿಗಳು ಇದಲ್ಲ.
ಇವರು ಪುಟ್ಟದಾದಂಥ ಒಂದು ಗ್ರಾಮದಲ್ಲಿ ಚೊಕ್ಕಟವಾಗಿ ಬಹಳ ಸುಸುಂದರವಾಗಿ ವಿಶೇಷವಾಗಿ ಮಾಡ್ತಿರುವ ಕಾರ್ಯಕ್ರಮ ಇದಾದ್ರಿಂದ ಈ ಗ್ರಾಮಕ್ಕೆ ತಕ್ಕನಾದಂಥ ಜನ ಇಲ್ಲಿದ್ದಾರೆ. ಆದರೆ ಇದು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಆಗಬೇಕು. ತಾಲೂಕು ಮಟ್ಟದಲ್ಲಿ ಹಿಂದುತ್ವ ಗಟ್ಟಿಯಾಗಬೇಕು. ತಾಲೂಕು ಮಟ್ಟದಲ್ಲಿ ರಾಜ್ಯವನ್ನ ನಾವು ಪ್ರತಿಬಿಂಬಿಸುವಂತಹ ಒಂದು ತಾಲೂಕು ಮಟ್ಟದ ಕಾಯಕ. ಆಗಲೇ ಹಿರಿಯರು ಹೇಳಿದ್ರು, ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ರು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಬಗ್ಗೆ ಅವರು ಬೋಧನೆ ಮಾಡಿ ಹೇಳಿದ್ರು. ಜೊತೆಗೆ ನಾವು ಇವತ್ತು ಸಮಾಜವನ್ನು ಹೇಗೆ ನಡೆಸಬೇಕು ಎಂಬತಕ್ಕಂಥದಕ್ಕೆ ಒಳ್ಳೆ ಒಬ್ಬ ನಾಯಕ ಬೇಕು ಎಂಬತಕ್ಕಂಥದ್ದನ್ನ ಆ ಹಿರಿಯ ವಯಸ್ಸಲ್ಲಿ ಈ ಪುಟ್ಟ ನಾಯಕನ್ನ ಎಬ್ಬಿಸಿ ಕೈ ಹಿಡಿದು ನಾನೂ ನಿಮ್ಮೊಂದಿಗಿದ್ದೇನೆ ಅಂತ ಹೇಳುವಂತ ಗುಣ ಆ ಹಿರಿಯರಲ್ಲಿತ್ತು. ಆದರೆ ಒಬ್ಬೊಬ್ಬರು ಮಾಲೂರಲ್ಲಿರ್ತಕ್ಕಂತಹ ಈ ನಾಯಕರು ಮುತ್ತು ರತ್ನದಂತ ಶಿಲ್ಪಿಗಳ ತರ ಇದ್ದಾರೆ. ಒಳ್ಳೆ ಶಿಲೆಗಳು ಇವರೆಲ್ಲ. ಬಹುಶಃ ಈ ಕಾಡುಗಲ್ಲುಗಳಿಂದ ತಯಾರಾದಂಥ ಶಿಲೆಗಳೇ ದೇವತೆಗಳಾಗ್ತಕ್ಕಂಥದ್ದು, ದೇವರಾಗ್ತಕ್ಕಂಥದ್ದು. ಎಲ್ಲರ ಉದ್ದೇಶ ಒಂದೇ, ನಮ್ಮ ಗ್ರಾಮ, ನಮ್ಮ ತಾಲೂಕು, ನಮ್ಮ ಸಮಾಜ ಉದ್ಧಾರ ಆಗಲಿ ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದು ಪಕ್ಷಾತೀತವಾಗಿ ನಾನು ತಿಳಿಸುವುದಿಷ್ಟೇ. ಹಾಗೆ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರಲ್ಲ, ಇವತ್ತು ಈ ಗ್ರಾಮದಲ್ಲಿ ಒಬ್ಬ ರೈತನಿಗೆ ಒಂದು ಗೋಮಾತೆಯನ್ನ ಸಂರಕ್ಷಣೆ ಮಾಡಲಿಕ್ಕಾಗಿ ಗೋವು ಕೊಡಬೇಕು ಎಂಬತಕ್ಕಂಥದ್ದು ಅದು ಬಹಳ ಸಂತೋಷ. ಆದರೆ ಆ ರೈತ ಯಾವ ಪುಣ್ಯಾತ್ಮನೋ, ಯಾರ ಹೆಸರಲ್ಲಿ ಬರೆದಿಟ್ಟಿದ್ದಾನೋ ಭಗವಂತ, ಆ ಗೋಮಾತೆ ನೋಡಿದಾಗ ನನಗೊಂದು ಅನ್ನಿಸ್ತು, ಅದು ಗೋವಿನ 2 ದಿವಸಕ್ಕೆ. ಈಗ ಒಂದು ಗೋವು ಇರ್ತಕ್ಕಂಥದ್ದು 2 ಗೋವಾಗತ್ತೆ, ಇನ್ನೊಂದು 1-2-3 ದಿವಸದಲ್ಲಿ ಮಾತ್ರ. ಈಗಲೇ ಕರು ಹಾಕ್ತಾ ಇದೆಯಂತೆ. ನಾನು ಬರ್ತಾ ಅಷ್ಟೇ ನೋಡಪ್ಪ ಅದೃಷ್ಟ ಇದಲ್ವಾ ಹೇಳಬೇಕಂದ್ರೆ, ಈಗಾಗಲೇ ಕರು ಹಾಕ್ತಾ ಇದೆಯಂತೆ. ನಾನು ಬರುವಾಗ ಆ ಹಸುನ ನೋಡಿದೆ, ಆ ಹಸುನ ಮುಟ್ಟಿದೆ, ಆ ಹಸುನ ಮುಟ್ಟಿ ಹೇಳಿದೆ, ಇಂತಹ ಹಸು ನಮ್ಮ ಆಶ್ರಮಕ್ಕೊಂದು ಬೇಕು ಅಂತ ವಿಜಯಕುಮಾರ್ಗೆ ಹೇಳ್ತಾ ಇದ್ದೆ ನಾನು. ಆದರೆ ಇಂಥ ಒಂದು ಹಸು ಅಲ್ಲ, 2 ಹಸು ಇವತ್ತಿನ ದಿವಸ ಈ ಲಾಟ್ರಿನಲ್ಲಿ ಯಾರ ಹೆಸರು ಈ ಲಾಟ್ರಿಯಲ್ಲಿ ಇದೆಯೋ ಅದು ನನಗೆ ಗೊತ್ತಿಲ್ಲ. ಆದರೆ ಆ ಪುಣ್ಯದ ಕೆಲಸ ಸಹಿತ ಇದೇ ಊರಿನ ಒಬ್ಬ ಬಡ ಹೆಣ್ಣು ಮಗಳು, ಪುಟ್ಟ ಹೆಣ್ಣು ಮಗಳನ್ನ, ಅವಳಿಗೆ ಏನೂ ಅರಿಯದಂತ ಒಬ್ಬ ಕಂದಮ್ಮನ್ನ ಕರ್ಸೋಣ. ನಾನು ಮುಟ್ಟೋದಿಲ್ಲ, ಆ ಹೆಣ್ಮಗು ಕೈಲಲ್ಲೇ ಈ ಚೀಟಿ ಎತ್ಸೋಣ. ಮಗು ಇದ್ರಲ್ಲಿ ಒಂದು ಚೀಟಿ ತಗೋ. ಆ ಚೀಟಿ ಒಳಗಿರ್ತಕ್ಕಂಥ ಹೆಸರು ನೋಡಿ, ಯಾರು? ಉಮಾ ವೆಂಕಟಸ್ವಾಮಿ. ಒಬ್ಬೊಬ್ಬ ಏನ್ ನಿಮ್ಮ ಅದೃಷ್ಟ. ಅದಕ್ಕೆ ಹೇಳೋದು, ಭಗವಂತನ ಸೇವೆ ಮಾಡಿದ್ರೆ ಇಂತಹ ಭಾಗ್ಯ ಸಿಗುತ್ತಂತೆ. ನಿಮ್ದೇನಮ್ಮ ಇದು? ಆ ತಾಯಿ ಮಗುನ ಚೆನ್ನಾಗಿ ಕಾಪಾಡಿ. ಯಾಕೆಂದ್ರೆ ಮೊದಲು ತಾಯಿ ಮಾತ್ರ ಅನ್ಕೊಂಡ್ವಿ, ಅವ್ರ ಮಗು ಸಮೇತ ಬರ್ತಾ ಇದೆ. ಆದ್ರೆ ಆ ಮಗು ಯಾವುದು ಅನ್ನೋದು ರಹಸ್ಯ, ಅದು ಆಮೇಲೆ ನೀವೇ ತಿಳ್ಕೊಳ್ಳಿ. ಒಳ್ಳೇದಾಗ್ಲಿ. ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಸುಂದರವಾದಂತಹ ದಿನ. ತಾವೆಲ್ಲರೂ ಸಹಿತ ಇಷ್ಟಪಡುವಂತೆ ಶ್ರೀನಿವಾಸನ ಸಾನ್ನಿಧ್ಯ. ನಾನು ಈ ಗ್ರಾಮಕ್ಕೆ ಬಂದು ಶ್ರೀನಿವಾಸನ ದರ್ಶನ ಮಾಡಿದಾಗ ನನಗೆ ಬಹಳ ಸಂತೋಷ ಆಯಿತು. ಇವತ್ತು ನನ್ನ ಕಾರ್ಯಕ್ರಮ ಮೈಸೂರಲ್ಲಿತ್ತು. ನಾನು ಮೈಸೂರಿಗೆ ಹೊರಡಬೇಕಾಗಿತ್ತು. ಮೈಸೂರಿಗೆ ಹೊರಡುವಂಥ ಕಾಯಕದಲ್ಲಿ ವಿಜಯಕುಮಾರ್ ಹೇಳಿದ್ರು, ಇಲ್ಲ ನೀವು ನಮ್ಮ ಗ್ರಾಮಕ್ಕೆ ಬರಬೇಕು. ಮಾಲೂರಿನ ತಾಲೂಕಲ್ಲಿ 2 ಗ್ರಾಮವನ್ನು ನೋಡಿದ್ದೀವಿ. ಆ 2 ಗ್ರಾಮ ಸ್ವಚ್ಛಂದವಾದಂಥ ರೀತಿ ಇವತ್ತು 2 ಗ್ರಾಮವನ್ನು ಕೈಗೆತ್ತಿಕೊಂಡಿದ್ದೀವಿ. ಸ್ವಲ್ಪ ದಿನದಲ್ಲೇ ಇದು ಇನ್ನಷ್ಟು ಬೃಹತ್ ಮಟ್ಟದಲ್ಲಿ ನಾವು ಈ ಕಾಯಕವನ್ನು ಮಾಡೋರಿದ್ದೀವಿ. ನೀವು ಬರಬೇಕು ಅಂದಾಗ ನನಗೆ ಬಹಳ ಸಂತೋಷ ಆಯಿತು. ಮೈಸೂರಲ್ಲಿ ಹೋಗಿದ್ರೆ ಒಂದು ದೇವಸ್ಥಾನ ತಾಯಿ ಚಾಮುಂಡೇಶ್ವರಿ ನೋಡಿ ಮೈಸೂರಿನ ದಸರಾದಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ಬರೋನಿದ್ದೆ ನಾನು. ಆದರೆ ಈ ಭಾಗದಲ್ಲಿ ಅದಕ್ಕಿನ್ನ ಒಂದು ಪಟ್ಟು ಹೆಚ್ಚಾಗಿ ನಾನು ಸಂತೋಷ ಆಗಿದ್ದೇನಪ್ಪ ಅಂದರೆ, ಇವತ್ತೊಬ್ಬ ರೈತನಿಗೆ ನನ್ನ ಕೈಯಿಂದ ಗೋವು ಕೊಡಿಸುವಂಥ ಕೆಲಸ ಮಾಡಿದ್ರಲ್ಲ, ಗೋದಾನ ಸಾಮಾನ್ಯವಾದ್ದಲ್ಲ. ಮೊದಲಿಂದ ನಮ್ಮ ಧ್ವನಿ ಒಂದಿತ್ತು, ಗೋ ಸಂರಕ್ಷಣೆ ಆಗಬೇಕು ಅಂತಕ್ಕಂಥದ್ದನ್ನು. ಅಂತಹ ಗೋ ಸಂರಕ್ಷಣೆಗೆ ಜೊತೆಗೆ ಗೋವನ್ನ ರೈತರು ಕೊಡುವಂಥ ನಿಟ್ಟಿನಲ್ಲಿ ವಿಜಯಕುಮಾರ್ ಅವರ ಕಾಯಕ ಬಹಳ ಮೆಚ್ಚುವಂಥದ್ದು. ಇದನ್ನು ಅವರು ನಿನ್ನೆಯಷ್ಟೇ ನನ್ನ ಕಾರ್ಯಕ್ರಮದಲ್ಲಿ ಬಂದು ನನಗೆ ಆಹ್ವಾನ ಕೊಟ್ಟರು. ನನಗೆ ಬಹಳ ಸಂತೋಷ ಆಯಿತು. ಹಾಗೆ ಅವರು ವಿಜಯಕುಮಾರ್ ಅವರನ್ನ ಇವತ್ತು ನಿನ್ನೆ ನಾನು ನೋಡ್ತಿಲ್ಲ. ಅವರಲ್ಲಿರ್ತಕ್ಕಂಥ ಒಂದು ಬಾಂಧವ್ಯ ಬಹಳ ವಿಶೇಷ. ವಿಜಯಕುಮಾರನ್ನ ಫಸ್ಟ್ ನಾನು ಪರಿಚಯ ಮಾಡಿಸಿದ್ದೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿ, ಸಚಿವರಾಗಿ, ಮಾಜಿ ಸಚಿವರಾಗಿ, ಅದರಲ್ಲೂ ದೇವಾಲಯಗಳ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿರ್ತಕ್ಕಂತಹ ಮಾಲೂರಿನ ಕೃಷ್ಣಯ್ಯ ಶೆಟ್ರು. ಅಂದು ಕೃಷ್ಣಯ್ಯ ಶೆಟ್ರು ಪ್ರಾರಂಭದಲ್ಲಿ ಹೇಳಿದ್ರು, ವಿಜಯಕುಮಾರ್ ಅಂತ ನಮ್ಮ ಭಾಗದಲ್ಲಿ ಒಂದು ಆಫೀಸ್ ಓಪನ್ ಮಾಡ್ತಾರಂತೆ, ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿದ್ರು. ಇದು ಮೊದಲನೇ ಸರ್ತಿ, ನಿಮಗೂ ಗೊತ್ತಿಲ್ಲ ಈ ರಹಸ್ಯ. ಅವತ್ತು ನಾನು ಹೇಳಿದ್ದೆ, ನಿಮ್ಮ ಭಾಗದ ಕಾರ್ಯಕ್ರಮ ನೀವೇ ನನ್ನ ಅವಾಗೋಗ ಕರೆಸ್ಕೊಳ್ತಿರ್ತೀರಿ, ಈಗ ಸಾಲದಕ್ಕೆ ಇನ್ನೊಂದು ಆಫೀಸಿಗೆ ಬೇರೆ ನಾನು ಕರೆಸ್ತಾ ಇದ್ದೀರಿ, ಈ ಡೇಟಲ್ಲಿ ನಾನು ಪುರ್ಸೊತ್ತಿಲ್ಲ ಅಂತ ಹೇಳಿದ್ದೆ. ನಾನು ಆ ಡೇಟಲ್ಲಿ ಇವ್ರ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಲ್ವಾ? ಬರಲಿಲ್ಲ ನಾನು. ಯಾಕೆಂದ್ರೆ ಒಳ ಮನಸ್ಸಲ್ಲಿ ಇನ್ನೂ ವಿಜಯಕುಮಾರ್ ಕೂತಿರ್ಲಿಲ್ಲ. ಇದು ಸತ್ಯಾಂಶ. ಅದಾದ ನಂತರ ವಿಜಯಕುಮಾರ್ ಬಗ್ಗೆ ಮತ್ತೊಂದ್ಸತಿ ಹೇಳಿದ್ರು ಕೃಷ್ಣ ಶೆಟ್ರು ನನಗೆ. ಅವ್ರು ಹೇಳಿದ ಮೇಲೆ ಮುಂದಿನ ಕಾಯಕ ನಾವು ಜೊತೆ ಆಗಕ್ಕೆ ಬಂತು. ಏನೇ ಆದರೂ ವ್ಯಕ್ತಿ ಹಾಕುವ ಹೆಜ್ಜೆಯನ್ನ ನಾವು ಬಹಳಷ್ಟು ತೀಕ್ಷ್ಣವಾಗಿ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ಒಂದು ವೇದಿಕೆಯಲ್ಲಿ ಕೂತು
ಒಬ್ಬ ನಾಯಕನವಂತ ಒಬ್ಬ ಊರಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಹೆಸರನ್ನ ನಾವು ಹೇಳಬೇಕಾದ್ರೆ ನನ್ನ ಮುಂದೆ ಕೂತಿರ್ತಕ್ಕಂಥ ತಾಯಂದ್ರು ಸಾಕಷ್ಟು ಬಾರಿ ಚಿಂತನೆ ಮಾಡಿರ್ತಾರೆ ನಮ್ಮ ಬಗ್ಗೆ. ಅದರಿಂದ ಇವರಲ್ಲಿರ್ತಕ್ಕಂಥ ಸಜ್ಜನತೆ, ಒಳ್ಳೆ ನಡೆ, ಜೊತೆಗೆ ಈ ಮಧ್ಯದಲ್ಲಿ ಮೊನ್ನೆ ಕೋವಿಡ್ ಸಮಯದಲ್ಲಿ ಸಾಕಷ್ಟು ಜನ ರೈತರು ಬೆಳೆದಂಥ ತರಕಾರಿಗಳನ್ನ ಸರಿಯಾಗಿ ಮೌಲ್ಯ ಸಿಗದಿರೆ ಎತ್ಕೊಂಡು ಹೋಗೋ ಮೂಲೆಗೆ ಬಿಸಾಕೋ ಥರ ಆಗೋಗ್ಬಿಟ್ಟಿತ್ತು. ಅಂಥ ಸಮಯದಲ್ಲಿ ಆ ತರಕಾರಿಗಳನ್ನೆಲ್ಲ ತಂದು ಪ್ರತಿಯೊಬ್ಬರ ಮನೆಗೂ ಸಹಿತ ಒಂದಿಷ್ಟು ಅಂತ ಭಾಗವಾಗಿ ಹಂಚಿದ್ರಲ್ಲ, ಅಂತಹ ಒಂದು ನಾಯಕತ್ವ, ಆ ಮನಸ್ಥಿತಿ, ಅದು ನಮಗೆ ಬಹಳ ಸಂತೋಷ ಆಯಿತು. ಎರಡನೇದಾಗಿ ಕೋವಿಡ್ ಸಮಯದಲ್ಲಿ ಸಾಕಷ್ಟು ಜನ ರೋಗದಲ್ಲಿ ಬಿದ್ದು ಒದ್ದಾಡ್ತಿರುವಾಗ ನಾನು ಇದ್ದೀನಿ ಅಂತ ಒಂದಷ್ಟು ಜನಕ್ಕೆ ಧೈರ್ಯ ತುಂಬಿ ಅವ್ರಿಗೆ ಬೇಕಾದಂಥ ಸಹಾಯದಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡ್ರಲ್ಲ, ಅದು ಒಂದು ಸಂತೋಷ ಆಯಿತು. ಎರಡನೇದಾಗಿ ಈ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಈ ಭಾಗದಲ್ಲಿ ನೀವು ಮಾಡಬೇಕಾದಂಥದ್ದು ಪ್ರತಿಯೊಬ್ಬರ ಮನೆ ಮಕ್ಕಳು ಜ್ಞಾನವಂತರಾಗಬೇಕು, ವಿದ್ಯಾವಂತರಾಗಬೇಕು. ಮನೆಗೊಬ್ಬ ವಿದ್ಯಾವಂತನಾದರೆ, ಒಳ್ಳೆ ಸಂಸ್ಕಾರವಂತನಾದರೆ ನೀವು ಮಾಲೂರಿಗೆ ಕೊಡುವಂಥ ಕೊಡುಗೆ ಅದು ಅಪಾರವಾಗುತ್ತೆ. ಇದು ನನ್ನ ಉದ್ದೇಶ. ಅದಕ್ಕಾಗಿ ಪ್ರತಿಯೊಬ್ಬರ ಮನೆ ಮಕ್ಕಳನ್ನು ಜ್ಞಾನವಂತರನ್ನಾಗಿ ಮಾಡಲಿಕ್ಕೆ, ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ನೀವು ಸ್ವಲ್ಪ ಪರಿತಪನೆ ಪಡಬೇಕು, ಅದಕ್ಕೆ ಸಹಾಯ ಮಾಡಬೇಕು. ಮಾಲೂರಿಗೆ ಬನ್ನಿ, ಈ ಒಂದು ಕುಡಿನೂರು ಗ್ರಾಮಕ್ಕೆ ಬನ್ನಿ ಅಂತ ಕರೆದ್ರು. ಬರಬೇಕಾದ್ರೆ ನನ್ನ ಕಾರ್ ನನಗೆ ಭಯ ಆಯಿತು. ಇಲ್ಲಿಂದ ಹೋಗ್ತಾ ನನಗೆ ಇನ್ನೊಂದು ಕಾರ್ ನೀವು ಕೊಡಿಸ್ಬೇಕು, ಯಾಕೆಂದ್ರೆ ಇಡೀ ರಾಜ್ಯ ನಾನು ಪ್ರಯಾಣ ಮಾಡಬೇಕು. ನಾನು ಒಂದು ತಾಲೂಕು, ಒಂದು ಡಿಸ್ಟಿಕಲ್ಲಿ ಇರೋರಲ್ಲ. ಇವತ್ತು ಈ ಊರು ಬಿಟ್ಟರೆ ನಾಳೆ ಮುಂದಿನ ಊರು ನಂದು. ನಾನು ಇಡೀ ರಾಜ್ಯ ಪ್ರಯಾಣ ಮಾಡಬೇಕು. ಆದರೆ ನಿಮ್ಮೂರಿಗೆ ಕರೆಸಿಬಿಟ್ಟು ಮಾರ್ಗ ಮಧ್ಯೆ ರಸ್ತೆ ನೋಡ್ರೆ ಯಾವುದೋ ಕೆರೆನೋ ಬಾವಿನೋ ಇದ್ದಂಗೆ ಇದೆಯಲ್ಲ, ಇಂಥ ರಸ್ತೆನಲ್ಲಿ ನನ್ನ ಕರ್ಕೊಂಡ್ ಬರ್ತಿರಲ್ಲ ವಿಜಯಕುಮಾರ್, ಅರ್ಜೆಂಟಾಗಿ ಈ ಕಡೆಯಿಂದ ನನಗೊಂದು ಕಾರ್ ಬುಕ್ ಮಾಡ್ಕೊಡಿ ಅಂತ ಹೇಳಿದೆ ನಾನು. ಅದಕ್ಕೆ ವಿಜಯಕುಮಾರ್ ಕಿವಿ ಮಾತು ಹೇಳಿದ್ರು, ಈಗ ಕೆರೆ ಬಾವಿಗಳಿದೆ, ಮುಂಬರ್ತಕ್ಕಂಥ ದಿನದಲ್ಲಿ ಇದನ್ನ ಒಳ್ಳೆ ಸಿಮೆಂಟ್ ಆಗಿರ್ತಕ್ಕಂಥ ಒಂದು ರಸ್ತೆನ ಮಾಡುವಂತ ಕೆಲಸಕ್ಕೆ ನಾನು ಕೈ ಹಾಕಬೇಕಾಗಿದೆ. ಅದನ್ನ ಅತಿ ಶೀಘ್ರದಲ್ಲೇ ಮಾಡ್ತೀನಿ. ಯಾಕೆಂದ್ರೆ ಒಬ್ಬ ಗರ್ಭಿಣಿ ಹೆಂಗಸು ನೋವು ಪಟ್ಟಕ್ಕಂಥದ್ದನ್ನ ನಾನು ಈ ಭಾಗದಲ್ಲಿ ನೋಡಿದ್ದೀನಿ, ನನ್ನ ಕಣ್ಣಲ್ಲಿ ಅದು ನಿಂತಿದೆ. ಆದಷ್ಟು ಬೇಗ ರಸ್ತೆಗಳನ್ನು ಸರಿಪಡಿಸ್ತೀನಿ ಅಂತ ಹೇಳಿದ್ರು. ಇದು ಒಬ್ಬ ನಾಯಕನ ಲಕ್ಷಣ. ಇಲ್ಲಿ ಯಾವುದೇ ಕಾರಣಕ್ಕೂ ದ್ರೋಹ ಬಗೆತಕ್ಕಂಥದ್ದಲ್ಲ. ಕಣ್ಣು ಮುಂದೆ ಏನ್ ಕಾಣುತ್ತೋ ಅದನ್ನು ಮಾಡಬೇಕು. ಜೊತೆಗೆ ಒಬ್ಬ ನಾಯಕ ಅನ್ನಿಸ್ಕೊಳ್ಬೇಕಾದ್ರೆ ಆ ನಾಯಕತ್ವ ಹೇಗಿರಬೇಕು, ಜೊತೆಗೆ ಆತನ ವಯಸ್ಸಿಗೆ ಕರೆಕ್ಟ್ ಆದಂತ ಸಮಯ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಆಶೀರ್ವದಿಸಿ, ಒಳ್ಳೇದಾಗ್ಲಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ನಿಜಕ್ಕೂ ಹೇಳಬೇಕಂದ್ರೆ ವಿಜಯಕುಮಾರ್ ಹುಟ್ಟುದಬ್ಬಕ್ಕೆ ಅಂತ ನಾನು ಬಂದಿದ್ದಲ್ಲ. ಹುಟ್ಟುದಬ್ಬಗಳು ದಿನ ಬೆಳಗಾರೆ ನಡೀತಾ ಇರುತ್ತೆ. ವರ್ಷದ 365 ದಿವಸ ನಡೀತಾನೆ ಇರುತ್ತೆ ಹುಟ್ಟುದಬ್ಬ. ನಾಯಕರಿಗೆ, ಸ್ವಾಮಿಗಳಿಗೆ ಹುಟ್ಟುದಬ್ಬದ ಏನು ಹೊಸದಲ್ಲ. ಯಾಕೆಂದ್ರೆ ದಿನ ಬೆಳಗಾರೆ ನನಗೂ ಹೂಮಾಲೆ ಹಾಕ್ತಾರೆ, ದಿನ ಬೆಳಗಾರೆ ನಮ್ಮ ವಿಜಯಕುಮಾರ್ಗೂ ಹಾಕ್ತಾರೆ. ಆದರೆ ವಿಜಯಕುಮಾರ್ ಮಾಡುವ ಕೆಲಸ ನೋಡಿ ನಾನು ಈ ಭಾಗಕ್ಕೆ ಬಂದೆ. ಅವರಲ್ಲಿರುವಂತಹ ಗುಣ, ಈ ಒಂದು ವಿಶೇಷವಾಗಿರ್ತಕ್ಕಂಥ ನಡತೆ, ಇದು ಇನ್ನಷ್ಟು ಚೆನ್ನಾಗಿ ನಡೀಲಿ. ಹಾಗೆ ಆ ಗೋಮಾತೆ, ಇವತ್ತು ಒಂದು ಗ್ರಾಮಕ್ಕೆ ಒಂದು ಗೋವಿದೆ. ಮುಂಬರ್ತಕ್ಕಂಥ ದಿನದಲ್ಲಿ ಒಂದು ಬಡತನದಲ್ಲಿರ್ತಕ್ಕಂಥ, ಅತೀ ಕಡು ಬಡತನದಲ್ಲಿರ್ತಕ್ಕಂಥ ರೈತ ಕುಟುಂಬವನ್ನು ಗುರುತು ಮಾಡಿ ಅವರು ಪ್ರತಿಯೊಂದು ಮನೆಗೂ ಒಂದೊಂದು ಗೋವನ್ನು ಕೊಡುವಂತ ಶಕ್ತಿ ನಿಮಗೆ ಕೊಡ್ಲಿ. ಒಳ್ಳೇದಾಗ್ಲಿ. ಹೇಳ್ತಾ ಹೊರಟ್ರೆ ಸಾಕಷ್ಟು ಇರುತ್ತೆ. ಮಧ್ಯಾಹ್ನ ಎಲ್ಲರಿಗೂ ಹೊಟ್ಟೆ ಹಸಿವಾಗ್ತಾ ಇದೆ. ಸುರೇಶ್ ಅಲ್ಲಿಂದ ಸೈಗೆ ಮಾಡ್ತಿದ್ದಾರೆ, ಮುಂದೊಂದು ಊರಿನ ಕಾರ್ಯಕ್ರಮ ಇದೆ, ನೀವು ಇಲ್ಲೇ ಕೂತ್ಕೊಂಡಿದ್ದೀರಿ ಅಂತ. ನಿಮ್ಮೂರಿನವರೇ, ಮಾಲೂರಿನ ಸುರೇಶು ಇಲ್ಲಿಂದ ಬಂದು ಅಲ್ಲಿ ನಮ್ಮನ್ನ ಎಲ್ಲಿಂದೆಲ್ಲ ಎಲ್ಲಿಗೆ ಬೇಕಾದ್ರೂ ಪ್ರಯಾಣ ಬೆಳೆಸುವಂತಹದ್ದು ನನ್ನ ಆತ್ಮೀಯರಾದಂಥ, ನನ್ನ ಆಶ್ರಮದ ಪಟ್ಟ ಶಿಷ್ಯರು ಆದಂತಹ ಸುರೇಶ್ ರವರು ಇವತ್ತು ವಿಜಯಕುಮಾರ್ಗೂ ನನಗೂ ಮಧ್ಯದಲ್ಲಿ ಒಂದು ಸೇತುವೆಯನ್ನು ಹಾಕಿ ನಮ್ಮಿಬ್ಬರ ಪಯಣಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಹರಿಹರ ಕ್ಷೇತ್ರ ಹಿಂದಿರ್ತಕ್ಕಂಥ ಶಿವ ಈ ಗ್ರಾಮವನ್ನು ಇನ್ನೂ ಸ್ವಚ್ಛಂದವಾಗಿ ಮಾಡಿ, ಹಸಿದು ಬರ್ತಕ್ಕಂಥವ್ರಿಗೆ, ನೊಂದು ಬರ್ತಕ್ಕಂಥವ್ರಿಗೆ, ಕಷ್ಟ ಅಂತನವರಿಗೆ ಕೈ ಹಿಡಿದು ನಡೆಸುವಂತ ಗುಣ ಪ್ರತಿಯೊಬ್ಬ ನಾಯಕರದಾಗಬೇಕು. ಅವಾಗಲೇ ಅವರನ್ನ ನಾಯಕರು ಅನ್ನೋದು, ಅವಾಗಲೇ ಒಬ್ಬ ರಾಜಕೀಯ ವ್ಯಕ್ತಿ ಅಂತಕ್ಕಂಥದ್ದು. ನಾನು ಗೆದ್ದ ತಕ್ಷಣ ನಾನು ಬರೀ ಸಿಟಿ ಒಳಗೆ ಓಡಾಡ್ಕೊಂಡಿರ್ತೀನಿ ಅಂದ್ರೆ ಅವ್ರ ನಾಯಕರಲ್ಲ. ಗೆದ್ರು ಸೋತ್ರು ನಮ್ಮೂರಿನ ಮಗನಾಗಿರ್ಬೇಕು, ಅದು ನಾಯಕತ್ವ. ಅದನ್ನ ನಾನು ಮಾಲೂರಿನ ಕೃಷ್ಣ ಶೆಟ್ಟರಲ್ಲೂ ನೋಡಿದ್ದೇನೆ. ಅದೇ ತರಹ ಮಾರ್ಗದಲ್ಲಿ ನಮ್ಮ ವಿಜಯಕುಮಾರ್ ಇದ್ದಾರೆ. ಇವರ ನಾಯಕತ್ವ ಮುಂದೊಂದು ದಿವಸ ಒಂದು ಒಳ್ಳೆ ಪತಾಕೆ ತರ ಹಾರಲಿ, ಇದು ಕೇಂದ್ರ ತನಕ ಎಲ್ಲರ ಗಮನದಲ್ಲೂ ಬರಲಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಾವೇನು ಗುರಿ ಅಂದ್ಕೊಂಡಿದ್ರೆ ಈ ಗ್ರಾಮ ಪಂಚಾಯತಿನಲ್ಲಿ ಒಂದು ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸ್ವಚ್ಛತೆಯನ್ನು ಕಾಪಾಡ್ಕೊಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ಏನು ರಂಗೋಲಿ ಸ್ಪರ್ಧೆ ಮಾಡ್ಬೇಕು ಅಂದ್ಕೊಂಡಿದ್ರಿ. ಪ್ರತಿ ಮನೆಯವರು ಭಾಗವಹಿಸಿ ಇವತ್ತಿನ ದಿವಸ ನಮ್ಮ ಮನೆ ಮುಂದೆ ಸ್ವಚ್ಛತೆಯಾಗಿ ಇಟ್ಕೊಬೇಕು ಅನ್ನೋ ಉದ್ದೇಶದಲ್ಲಿ ತಾವೆಲ್ಲರೂ ಕೈ ಜೋಡಿಸಿದಿರ. ಈ ಒಂದು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿನೂ
ನಮ್ಮ ಮನೆಗಳ ಹತ್ರ ಆಗಲಿ ನಮ್ಮ ಗ್ರಾಮ ಆಗಲಿ ಸ್ವಚ್ಛತೆ ಆಗಿ ನಾವೆಲ್ಲ ಇಟ್ಕೊಬೇಕು. ಇದಕ್ಕೆಲ್ಲ ಏನು ಸಹಕಾರ ಕೊಡಬೇಕು ನಾವು ಕೊಡ್ತೀವಿ. ಗ್ರಾಮ ಪಂಚಾಯತಿಯಿಂದನೂ ಇದೆಲ್ಲ ಆಗಬೇಕು. ಯಾವುದೋ ಗ್ರಾಮ ಪಂಚಾಯತಿ ಮುಖಂಡರುಗಳು ಮಾಡ್ತಾರಂದ್ರೆ ಆಗಲ್ಲ. ನಾವೆಲ್ಲ ಮನೆಯವರು ಸೇರಿ ನಮ್ಮ ಗ್ರಾಮದವ್ರು ಸೇರಿ ಇದೆಲ್ಲ ಮಾಡಿದ್ರೆ ಈ ಒಂದು ಸ್ವಚ್ಛತೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಕುಡಿಯನೂರು ಗ್ರಾಮದಲ್ಲಿ ಮತ್ತು ಉಡ್ದನಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಇಡೀ 28 ಗ್ರಾಮ ಪಂಚಾಯತಿಗಳಲ್ಲಿ ಈ 2 ಗ್ರಾಮ ಪಂಚಾಯತಿ ಮಾಡೆಲ್ ಗ್ರಾಮ ಪಂಚಾಯತಿ ಆಗಿ ಮಾಡಬೇಕಂತ ನಾವು ಉದ್ದೇಶ ಹೊಂದಿದ್ದೀವಿ. ಈ ಒಂದು ಸ್ವಚ್ಛ ಭಾರತ ವತಿಯಿಂದ ಸ್ವಚ್ಛತೆ ಕಾರ್ಯಕ್ರಮಗಳು ಮುಂದುವರಿಸಬೇಕು ಅಂತೇಳಿ ಆ ಒಂದಕ್ಕೋಸ್ಕರ ನಾವು ಸ್ವಚ್ಛತೆ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ರಿ. ಈಗಾಗಲೇ ಎಲ್ಲ ಗ್ರಾಮ ಪಂಚಾಯತಿನಲ್ಲಿ ಗ್ರಾಮಗಳಲ್ಲಿ ಆಗಿದೆ. ಇದು ಒಂದು ಸರಳವಾಗಿ ಒಂದೇ ಒಂದು ಗ್ರಾಮ ಪಂಚಾಯತಿನಲ್ಲಿ ಕುಡಿಯನೂರು ಗ್ರಾಮದಲ್ಲಿ ಮಾತ್ರ ಇವತ್ತಿನ ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿರೋದು. ನಾವೆಲ್ಲ ಗ್ರಾಮ ಪಂಚಾಯತಿ ಕುಡಿಯನೂರು ಗ್ರಾಮ ಪಂಚಾಯತಿ ಪೂರ್ತಿ ನಾವೇನಾದ್ರೂ ಹಮ್ಮಿಕೊಂಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಾ ಇತ್ತು. ಇನ್ನು ಕುಡಿಯನೂರು ಗ್ರಾಮದಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಇನ್ನೂ ಸ್ವಚ್ಛತೆ ಆಗಿಲ್ಲ. ಆ ಉದ್ದೇಶಕ್ಕೋಸ್ಕರ ಈ ಗ್ರಾಮದಲ್ಲಿ ಚಾಲನೆ ಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮದಲ್ಲಿನೂ ಈ ಕೆಲಸಗಳು ಮಾಡೋದಕ್ಕೆ ನಾವು ಸದಾ ನಿಮ್ಮ ಜೊತೆದಲ್ಲಿ ಇರ್ತೀವಿ. ಇವತ್ತಿನ ದಿವಸ ನಾವು ರಂಗೋಲಿ ಸ್ಪರ್ಧೆಗೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡೋದ್ರಿಂದ ಜನ ಸ್ವಲ್ಪ ಅವೇರ್ನೆಸ್ ಬರುತ್ತೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಸ್ವಚ್ಛತೆಯನ್ನು ಕಾಪಾಡ್ಕೊಬಹುದು. ಅಂಗಡಿಗಳಲ್ಲಿ ಏನು ಡಸ್ಟ್ಬಿನ್ ಕಸನ ಪ್ಲಾಸ್ಟಿಕ್ ಆಗಲಿ ಇನ್ನೊಂದು ಬಳಸ್ತಾ ಇದಾರೆ, ಎಲ್ಲ ಕಡೆ ಎತ್ಕೊಂಡ್ಬಂದು ಬಿಸಾಕ್ತಾ ಇದಾರೆ. ಅದು ಆಗಬಾರ್ದು ಅಂತೇಳಿ ಅಂಗಡಿಗಳವ್ರಿಗೂ ಕೂಡ ನಾವು ಅವೇರ್ನೆಸ್ ಮೂಡಿಸ್ಲಿ ಅಂತ ಡ್ರಮ್ಗಳು ಕೊಡ್ತಾ ಇದ್ದೀವಿ. ನಾವು ಹಾಗೆ ಸ್ಕೂಲ್ ಮಕ್ಕಳಿಗೂ ಮುಂದಿನ ದಿನಗಳಲ್ಲಿ ಅವ್ರಿಗೂ ಮಕ್ಕಳಿಗೆ ಸ್ವಲ್ಪ ಅವೇರ್ನೆಸ್ ಮೂಡಿಸಿ ಸ್ಕೂಲ್ಗಳಲ್ಲಿ ಕೂಡ ವಿಷಯಗಳು ತಿಳಿಸಿ ಅವರು ಕೂಡ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಮಕ್ಕಳಿಂದ ಶುರುವಾಗಲಿ ಅಂತೇಳಿ ಆ ಒಂದು ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದೀವಿ. ಇದೇ ಮುಖಾಂತರ ನಾವು ಏನು ತಾಲೂಕಲ್ಲಿ ಯಾವ ಗ್ರಾಮ ಪಂಚಾಯತಿನಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಿನರಲ್ ವಾಟರ್ ಪ್ಲಾಂಟ್ಗಳು ಎಲ್ಲಿಲ್ವೋ ಅಂತ ಮಿನರಲ್ ವಾಟರ್ ಪ್ಲಾಂಟ್ ಇಲ್ದಿರೋಂಥ ಊರುಗಳಿಗೆ ಪ್ರತಿ ಮನೆಗೂ ವಾರಕ್ಕೆ 25 ಲೀಟರ್ ಮಿನರಲ್ ವಾಟರ್ ನಾವು ಕೊಡೋಂಥ ಕೆಲಸ ನಾವು ಹಮ್ಮಿಕೊಂಡಿದ್ದೀವಿ. ಯಾಕಂದ್ರೆ ಇವತ್ತು 1500 ಅಡಿ ಹಾಕಿದ್ರೆ ಕೂಡ ನೀರು ಸಿಗಲ್ಲ ಬೋರಲಲ್ಲಿ. ಆ ಥರ ಪರಿಸ್ಥಿತಿ ಇದೆ. ನೀರಿನ ಅಭಾವ ಜಾಸ್ತಿ ಇರೋದ್ರಿಂದ ಆರೋಗ್ಯ ಕೂಡ ಅವರ ಆರೋಗ್ಯಗಳು ಚೆನ್ನಾಗಿರ್ಬೇಕನ್ನೋ ಉದ್ದೇಶದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ಒಂದು ಗ್ರಾಮಕ್ಕೂ ಪ್ರತಿ ಒಂದು ಮನೆಗೂ ತಲುಪಿಸೋಂಥ ಕೆಲಸ ನಾವು ಇವತ್ತಿಂದ ನಾವು ಹಮ್ಮಿಕೊಂಡು ಈ ಕೆಲಸಗಳೆಲ್ಲ ಮಾಡ್ತೀವಿ. ನಾವು ಇವತ್ತಿನ ದಿವಸ ನಮ್ಮ ಆನಂದ್ ಗುರೂಜಿ ಅವರು ನಮ್ಮ ಒಂದು ಗ್ರಾಮಕ್ಕೆ ನಮ್ಮ ಮಾಲೂರು ತಾಲೂಕಿಗೆ ಅವರು ಆಶೀರ್ವಾದ ಮಾಡಿದ್ದಾರೆ. ನಾವೆಲ್ಲರೂ ಆನಂದ್ ಗುರೂಜಿ ಅವರ ಹೆಣ್ಮಕ್ಳು ಆಗಲಿ ತಾಯಂದ್ರು ಅವ್ರು ನೋಡಬೇಕು, ಅವ್ರನ್ನ ಕರೆಸಿ ಅಂತ ಹಲವಾರು ಜನ ಕೋರಿಕೆ ಮೇರೆಗೆ ಇವತ್ತಿನ ದಿವಸ ಅವರು ನಮ್ಮ ಮಾಲೂರಿಗೆ ಮೊದಲು ಕೂಡ ಬಂದಿದ್ರು ಹಲವಾರು ಸರಿ. ಇವತ್ತು ಕುಡಿಯನೂರಲ್ಲಿ ಇಷ್ಟೊತ್ತು ಸಮಯ ಕೊಟ್ಟು ಅವ್ರು ನಮ್ಮ ಜೊತೆ ಇದ್ದಿದ್ದಕ್ಕೆ ಅವ್ರಿಗೆ ಮೊದಲಿಗೆ ಅವ್ರ ಪಾದಗಳಿಗೆ ನಮಸ್ಕರಿಸ್ತೀನಿ. ಧನ್ಯವಾದಗಳು. ಕಳೆದ ಭಾಗದಲ್ಲಿ ನಾವು ಇದುವರೆಗೂ ನೋಡ್ತಾ ಇದ್ದಿದ್ದು ಮಾಲೂರು ತಾಲೂಕಿನ ಕುಡಿಯನೂರು ಗ್ರಾಮದಲ್ಲಿ ನಡೆದಂತಹ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹೇಗೆ ನಡೀತು ಅಂತ. ಈ ಕಾರ್ಯಕ್ರಮ ಮುಗಿದ ನಂತರ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಇದೇ ಮಾಲೂರು ತಾಲೂಕಿನಲ್ಲಿ ಇರುವಂತಹ ಹುಲಿದೇನಹಳ್ಳಿ ಗ್ರಾಮಕ್ಕೆ ತೆರಳಿದ್ರು. ಅಲ್ಲಿ ಶ್ರೀ
ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಇತ ವಿಕ್ರಮಃ ಸಂಕರ್ಷಣ ನಿವೃತ್ತಶ್ಚ ಶೇಷಾದ್ರಿಪತಿರೇವ ಚ. ಹುಳದೇನಹಳ್ಳಿಯಲ್ಲಿ ಇವತ್ತು ಮಾಲೂರು ತಾಲೂಕಲ್ಲಿರ್ತಕ್ಕಂಥ ಹುಳದೇನಹಳ್ಳಿಯಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ವೇಣುಗೋಪಾಲ ಸ್ವಾಮಿ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ನನ್ನ ಆತ್ಮೀಯರಾದಂತಹ ವಿಜಯಕುಮಾರ್ ಅವರು ಈ ಭಾಗದಲ್ಲೂ ಸಹಿತ ಸ್ವಚ್ಛ ಗ್ರಾಮವಾಗಿ ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಿಸಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತ ಬಾಂಧವರು ಒಂದು ಕಡೆ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಿರ್ತಕ್ಕಂಥ ತಮ್ಮೆಲ್ಲರಿಗೂ ವೇಣುಗೋಪಾಲ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಹಾಗೆ ಈ ಭಾಗದಲ್ಲೂ ಸಹಿತ ಒಬ್ಬ ರೈತನಿಗೆ ಒಂದು ಗೋವು ಕೊಡಬೇಕು ಅಂತ ಹೇಳಿ ಒಂದು ಸಂಕಲ್ಪ ಇದೆ. ಅಂದ್ರೆ ಪ್ರತಿಯೊಂದು ಹಳ್ಳಿಗೂ ಒಂದೊಂದು ಗೋವು, ಒಬ್ಬೊಬ್ಬ ರೈತನ ಹುಡುಕಿ ಒಬ್ಬ ರೈತನು ಒಂದು ಗೋವು ಕೊಡಬೇಕು ಎಂಬತಕ್ಕಂಥ ಸಂಕಲ್ಪ ನಡೀತಾ ಇದೆ. ಜೊತೆ ಸ್ವಚ್ಛ ಭಾರತದ ಸಂಬಂಧಪಟ್ಟಂಗೆ ಸ್ವಚ್ಛತೆ ಬಗ್ಗೆ ಎಲ್ಲರೂ ಸಹಿತ ಕಾಳಜಿ ಇಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಕೃಷ್ಣಾಯ ನಮಃ, ಗೋವಿಂದಾಯ ನಮಃ, ಗೋಪೀಜನ ವಲ್ಲಭಾಯ ನಮಃ, ಸುರಾಗರ್ವಂದಿತಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ ದಾಮೋದರಾಯ ನಮಃ, ಸಂಕರ್ಷಣಾನ್ ಮಧುಕ್ಷಮಾನ್ ನಾರಸಿಂಹಾನ್ ಅಚ್ಯುತಾನ್ ಜನಾರ್ದನಾನ್ ವೇಂದ್ರಾನ್ ಹರಯಿತಾಯ ನಮಃ, ಸರ್ವಸ್ಯಾಪ್ತಿ ನಮಃ, ಸರ್ವೇಶ್ವರಾಯ ನಮಃ, ಮಾರುತಾತ್ಮಜ ಶ್ರೀ ಪ್ರಸನ್ನಾಂಜನೇಯ ಸಾಧತ್ತ ಓ ರಾಜಾ ಸಂರಾಜ್ಯೋ ರಾಜೋ ಶುಭವಂತೆ. ಒಂದು ತಾಲೂಕು, ಒಂದು ಡಿಸ್ಟಿಕ್ಗಳಲ್ಲಿ ಒಂದೊಂದು ಕಾರ್ಯಕ್ರಮ ನಾವು ಮಾಡ್ತಾ ಬಂದಿದ್ದೇವೆ. ಇಡೀ ರಾಜ್ಯದಾದ್ಯಂತ ನಾನು ಪ್ರಯಾಣ ಬೆಳೆಸಿದ್ದೇನೆ, ಅದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಗ್ರಾಮದಲ್ಲೂ ಸಹಿತ ಒಂದು ವಿಶೇಷತೆ ಇರುತ್ತೆ. ಗ್ರಾಮಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದಿಷ್ಟು ಪುಟ್ಟ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ನಾನು ಬಂದಿರೋದು ನನಗೆ ಬಹಳ ಸಂತೋಷ. ಯಾಕೆಂದರೆ ಎಲ್ಲಿಂದ ಎಲ್ಲೋದ್ರೂ ಸಹಿತ ಬರೀ ನೂಕುನುಗ್ಲಾಗ್ತಿತ್ತು.
ಕಾರ್ಯಕ್ರಮ ಪರಿಪೂರ್ತಿಯಾಗಿ ಮಾಡಬೇಕು, ನನ್ನೊಳಗಿರ್ತಕ್ಕಂಥ ಒಂದಷ್ಟು ಒಳ ಮನಸ್ಸಿನ ಮಾತನ್ನ ನಿಮ್ಮಲ್ಲಿಗೆ ಹಂಚ್ಕೋಬೇಕು ಅಂದರೆ ಅದಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಕಳೆದ 8 ವರ್ಷಗಳಿಂದ ನನ್ನ ಈ ಯಾತ್ರೆ, ಮಹರ್ಷಿ ಯಾತ್ರೆ ನಿರಂತರವಾಗಿ ನಡೆದು ಬಂದಿದೆ. ಅಂತಹದ್ರಲ್ಲಿ ಇವತ್ತಿನ ಈ ಪುಟ್ಟ ಗ್ರಾಮ ಮಾದರಿ ಗ್ರಾಮ ಆಗಬೇಕು ಎಂಬತಕ್ಕಂತಹ ಚಿಂತನೆಯಲ್ಲಿ ಸ್ವಚ್ಛ ಭಾರತ, ಸ್ವಚ್ಛತೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ, ರೈತನಿಗೊಬ್ಬನಿಗೆ ಒಂದು ಗೋವನ್ನು ಕೊಡಬೇಕು ಎಂಬತಕ್ಕಂಥ ಸಂಕಲ್ಪದಲ್ಲಿ, ಪ್ರತಿಯೊಬ್ಬರ ಮನೆಗೂ ಕುಡಿಯುವ ನೀರಿನ ಬಹಳ ಚೆನ್ನಾಗಿರ್ತಕ್ಕಂಥ, ಸ್ವಚ್ಛತೆ ಇರತಕ್ಕಂಥ, ಒಳ್ಳೆ ಚೆನ್ನಾಗಿರ್ತಕ್ಕಂಥ ಮಿನರಲ್ ವಾಟರ್ ಕೊಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ, ವಿದ್ಯಾರ್ಥಿಗಳ ಜೀವನ ಹಸನ್ಮುಖಿ ಆಗಬೇಕು, ಪ್ರತಿಯೊಬ್ಬರ ಮನೆ ವಿದ್ಯಾರ್ಥಿಗಳು ಸಂಸ್ಕೃತಿ ಸಂಪ್ರದಾಯದ ಬದ್ಧವಾಗಿ ನಮ್ಮ ಭಾರತ ದೇಶದ, ಭಾರತ ಹಿಂದೂ ಸನಾತನ ಧರ್ಮವನ್ನ ಎತ್ತಿಡಿಬೇಕು, ಪ್ರತಿಯೊಬ್ಬರು ಸಹಿತ ಒಂದು ವಿಶೇಷವಾದಂತಹ ಗುಣವುಳ್ಳಂತವರಾಗಬೇಕು ಎಂಬತಕ್ಕಂಥ ಚಿಂತನೆ ಇರತಕ್ಕಂಥದ್ರಲ್ಲಿ, ಕಷ್ಟ ಎಂಬತಕ್ಕಂಥದ್ದು ಮನುಷ್ಯನ ಹುಟ್ಟಿನಿಂದ ಬರ್ತಕ್ಕಂತಹದ್ದು. ಬಂದಂತ ಕಷ್ಟವನ್ನ ಅಲ್ಲಿಂದಲ್ಲೇ ಬಗೆಹರಿಸಿಕೊಂಡು ಏನಾದರೂ ಒಂದು ಹೊಸತನವನ್ನು ಕಂಡು ಹೊಸ ಬದುಕಿನಡಿ ನಡೀತಕ್ಕಂಥ ಯೋಚನೆಗಳಿರ್ತಕ್ಕಂತಹದ್ದು. ಆದರೆ ಇದಕ್ಕೆಲ್ಲವೂ ಸಹಿತ ಬೇಕಾಗಿರ್ತಕ್ಕಂಥದ್ದು ತನ್ನದೇ ಆದಂತಹ ಒಂದಷ್ಟು ಶಕ್ತಿ, ತನ್ನದೇ ಆದಂತಹ ಒಂದು ಮನಸ್ಸು. ಆದರೆ ಅರ್ಥ ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಬೇಕಾಗಿರ್ತಕ್ಕಂಥದಕ್ಕೆ ಸರಿಯಾದಂಥ ಸುಭದ್ರತೆಯನ್ನು ಕಾಪಾಡುವಂಥ, ಸರಿಯಾದಂಥ ಸನ್ನಡತೆಯ ಒಬ್ಬ ನಾಯಕನ ಅವಶ್ಯಕತೆ ನಮಗಿದೆ. ಅಂತಹ ನಿಟ್ಟಿನಲ್ಲಿ ನನ್ನ ಆತ್ಮೀಯರಾದಂತಹ ವಿಜಯ್ ಕುಮಾರ್ ಅವರು ಈ ಗ್ರಾಮದ ಒಂದು ಕಾರ್ಯಕ್ರಮಕ್ಕೆ ಸ್ವಚ್ಛತೆ ಕಾಪಾಡ್ತಿರ್ತಕ್ಕಂಥ ಸ್ವಚ್ಛ ಭಾರತ್ ಎಂಬತಕ್ಕಂತಹ ಅಭಿಯಾನದ ಕಡೆ ನೀವು ಬರಬೇಕಾಗಿದೆ, ಒಂದು ಗೋವನ್ನು ಕೊಡಬೇಕಾಗಿದೆ ಅಂತ ಹೇಳಿದ್ರು. ಬಹುಶಃ ನೀವು ಮೊನ್ನೆ ಅಷ್ಟೇ ನನ್ನ ಕಾರ್ಯಕ್ರಮ ನೋಡಿದರೆ ಈ ಗೋವಿನ ಬಗ್ಗೆ ನಾನೊಂದು ಮಾತಾಡಿದೆ. ವಿಶ್ವಮಾತೆ ಗೋಮಾತೆ ಎಂಬತಕ್ಕಂತಹ ಧ್ವನಿ ಈ ನಿಮ್ಮ ಆನಂದ್ ಗುರುಜಿಯವರು ಇವತ್ತು ನನ್ನ ಎತ್ತಿಲ್ಲ, ಪ್ರಾರಂಭ ದಿನಗಳಿಂದಲೂ ಇದನ್ನೇ ಹೇಳ್ತಾ ಬಂದಿರೋದು. ಅಂತಹ ಗೋವಿನ ಸಂಪತ್ತನ್ನು ವೃದ್ಧಿಸಬೇಕು. ಯಾವೊಬ್ಬ ಬಡವ ತನ್ನ ಜೀವನೋಪಾಯಕ್ಕಾಗಿ ಇನ್ನೊಬ್ಬರ ಹತ್ರ ಕೈ ಚಾಚಬಾರದು. ಅವನೂ ಸಹಿತ ತನ್ನ ಸ್ವಂತವಾದಂತಹ ಉದ್ಯೋಗದಲ್ಲೇ ಒಂದಷ್ಟು ವಿಶೇಷವಾದಂಥದ್ದನ್ನು ಕಲ್ಪನೆ ಮಾಡ್ಕೋಬೇಕು. ಹೈನುಗಾರಿಕೆಯಿಂದ ಜೀವನವನ್ನು ಅತ್ಯಮೂಲ್ಯವಾಗಿ ಸಾಧನೆ ಮಾಡ್ಕೊಳ್ಬಹುದು ಎಂಬತಕ್ಕಂತಹ ನಿಟ್ಟಿನಲ್ಲಿ ಇವತ್ತು ವಿಜಯ್ ಕುಮಾರ್ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಬಹಳ ಅಚ್ಚುಮೆಚ್ಚಾಗಿರ್ತಕ್ಕಂಥದ್ದು. ಆನಂದ್ ಗುರುಜಿಯವರು ಇವತ್ತಿನವರೆಗೂ ಎಲ್ಲ ಮಾಧ್ಯಮದ ಮಿತ್ರರಿಗೆ ಗೊತ್ತಿದೆ ಒಂದು ರಹಸ್ಯ ಏನಪ್ಪಾ ಅಂದರೆ, ಯಾವುದೇ ರಾಜಕೀಯವಾದಂಥ ವಿಷಯ ಮಾತಾಡೋಲ್ಲ, ಮಾತಾಡ್ಲಿಕ್ಕೆ ಬರೋದೂ ಇಲ್ಲ. ಆದರೆ ಸತ್ಯಮೇವ ಜಯತೆ. ಯಾರು ಯಾವ ನಿಟ್ಟಿನಲ್ಲಿ ಒಂದು ಧರ್ಮ ಕಾರ್ಯಕ್ಕೆ ನಡೀತಿರ್ತಾರೆ, ಯಾರು ಯಾವ ಮಾರ್ಗದಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಮತ್ತು ವಿಶೇಷವಾಗಿರ್ತಕ್ಕಂಥ ನಮ್ಮ ಭಾರತ ಹಿಂದೂ ಸನಾತನ ಧರ್ಮದ ಬಗ್ಗೆ ಒಂದು ಹೆಜ್ಜೆ ಮುಂದೆ ಹಾಕಿರ್ತಾರೆ, ಅವ್ರ ಹಿಂದೆ ಆನಂದ್ ಗುರುಜಿಯವರು ಇದ್ದೇ ಇರ್ತಾರೆ. ಆ ಒಂದು ಮನಸ್ಸು, ಆ ತೃಪ್ತಿ ನನಗಿದ್ದರಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಅದರಲ್ಲೂ ವಿಜಯದಶಮಿ ದಿವಸ ಒಂದು ಗ್ರಾಮದಲ್ಲಿ ಇವತ್ತು ನನ್ನ ಪಯಣ ಇದ್ದದ್ದು ಮೈಸೂರು ಕಡೆಗೆ. ಆದರೆ ಮೈಸೂರಿಗೆ ಹೋದರೆ ದಸರಾ ನೋಡಬಹುದು, ಆನೆ ಅಂಬಾರಿತ್ಸವ ನೋಡಬಹುದು, ತಾಯಿ ಚಾಮುಂಡೇಶ್ವರಿ ನೋಡಬಹುದು. ಆದರೆ ಈ ಭಾಗದಲ್ಲಿರ್ತಕ್ಕಂಥ ಚೆನ್ನಕೇಶವ ನೋಡ್ಲಿಕ್ಕೆ ಆಗ್ತಿತ್ತಾ? ಈ ಹಿಂದೆ ಒಂದು ಗ್ರಾಮಕ್ಕೆ ಹೋಗಿ ಬಂದ್ವಿ, ಆ ಗ್ರಾಮದಲ್ಲಿರ್ತಕ್ಕಂಥ ಶ್ರೀನಿವಾಸನ ನೋಡ್ಲಿಕ್ಕೆ ಆಗ್ತಿತ್ತಾ? ಅಲ್ಲಿರ್ತಕ್ಕಂಥ ಶ್ರೀನಿವಾಸ, ಇಲ್ಲಿರ್ತಕ್ಕಂಥ ಚೆನ್ನಕೇಶವನ ದರ್ಶನ ಮಾಡಲಿಕ್ಕಾಗಿ ಇವತ್ತು ನಾನು ಈ ಭಾಗಕ್ಕೆ ಬಂದಿದ್ದೇನೆ. ಹಾಗೆ ಅರ್ಥಪೂರ್ಣವಾದ ಕಾರ್ಯಕ್ರಮ ಇವತ್ತು ಆನಂದ್ ಗುರುಜಿಯವರ ಕಡೆಯಿಂದ ಒಂದು ಗೋದಾನ ಮಾಡ್ತಿದ್ದೀವಿ, ಒಂದು ಗೋವನ್ನು ಕೊಡಿಸ್ತಿದ್ದೀವಿ ಅಂತ ನಮ್ಮ ವಿಜಯ್ ಕುಮಾರ್ ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು. ಶಕ್ತಿ ಇದ್ದರೆ ಒಂದು ಗೋದಾನ ಮಾಡಬೇಕು, ಅಥವಾ ನಮ್ಮ ಗೋ ಸಂಪತ್ತನ್ನು ಉಳಿಸಬೇಕು, ಅಥವಾ ಗೋವಿಗಾಗ್ತಿರ್ತಕ್ಕಂತಹ ಅನ್ಯಾಯದ ಬಗ್ಗೆ ಒಮ್ಮೆ ನೀವು ಧ್ವನಿ ಎತ್ತಬೇಕು. ಒಂದು ಧ್ವನಿ ಎತ್ತಿ ಪುಣ್ಯ ಸಂಪಾದನೆ ಆಗುತ್ತೆ, ಒಂದು ಗೋದಾನ ಮಾಡಿ ಒಂದು ಪುಣ್ಯ ಸಂಪಾದನೆ ಆಗುತ್ತೆ. ನಿಮ್ಮ ಹಿಂದಿನ 7 ತಲೆಮಾರಿಗೆ, ನಿಮ್ಮ ತಂದೆ, ತಾತ, ಮುತ್ತಾತ 7 ತಲೆಮಾರಿಗೆ ಪುಣ್ಯದ ಮಾರ್ಗ ಸಿಗುತ್ತೆ ಒಂದು ಗೋದಾನ ಮಾಡಿದ್ರೆ. ಯಾಕೆಂದ್ರೆ ಜನ್ಮ ಕೊಟ್ಟ ತಾಯಿ 3 ತಿಂಗಳು ಎದೆ ಹಾಲು ಕೊಡ್ತಾಳೆ ಅಲ್ವಮ್ಮ. ಆ 3 ತಿಂಗಳಾದ್ಮೇಲೆ ನನ್ನ ಜೀವನದಾದ್ಯಂತ ನನ್ನ ಕಡೆಯ ಉಸಿರಿನ ಕ್ಷಣದವರೆಗೂ ಸಹಿತ ಹಾಲನ್ನು ಕೊಡ್ತಕ್ಕಂಥದ್ದು ಗೋಮಾತೆ. ಅವಳನ್ನ ಅದಕ್ಕೆ ವಿಶ್ವಮಾತೆ, ಗೋಮಾತೆ ಅಂತಲೇ ಹೇಳಬೇಕು. ಆ ವಿಶ್ವಮಾತೆಯ ಆ ಸ್ಥಾನಕ್ಕೆ ಆ ತಾಯಿನ ಸೇರಿಸಬೇಕು. ಅಂತಹ ಗೋ ಸಂಪತ್ತು ಪಂಚಗವ್ಯಗಳಲ್ಲಿ ಇರ್ತಕ್ಕಂಥ ವಿಶೇಷತೆ ಅಷ್ಟು ಚೆನ್ನಾಗಿದೆ. ಮನುಷ್ಯನಿಗೆ ಇವತ್ತು ಎಂಥ ದೊಡ್ಡ ದೊಡ್ಡ ರೋಗ ರುಜಿನ ಬಂದರೆ ಆ ಗೋಮೂತ್ರ, ಗೋಮಯದಲ್ಲಿ ಔಷಧಿ ಇದೆ. ಅದಕ್ಕಾಗಿ ಇಷ್ಟೆಲ್ಲ ಸಂಪತ್ತಿರ್ತಕ್ಕಂಥ ಗೋವನ್ನು ಇಲ್ಲಿ ಪ್ರಧಾನವಾಗಿಟ್ಕೊಂಡು ಇವತ್ತು ನಿಮ್ಮ ಭಾಗದ ಒಬ್ಬ ರೈತನಿಗೆ ಒಂದು ಗೋವನ್ನು ಕೊಡಬೇಕು ಅಂತ. ಇಷ್ಟಕ್ಕೆ ಮುಂಚೆ ಒಂದು ಗ್ರಾಮಕ್ಕೆ ಹೋಗಿದ್ವಿ, ಅಲ್ಲಿ ಒಂದು ಗೋವು ಕೊಡ್ತೀವಿ ಅಂತ ನಾವು ಅಂದುಕೊಂಡ್ರೆ ಆ ಕೊಟ್ಟಂತ ಗೋವು ಇವತ್ತೇ ಡೆಲಿವರಿ ಅದರದು. ಒಂದು ಗೋವು ಇನ್ನೂ ಅವ್ರ ಕೈಗೆ ಒಪ್ಸಿದ್ವಿ ಅಂದ್ರೆ ಅದು ಸಹಿತ ನಾವು ಮಾಡಿದ್ದಲ್ಲ, ಯಾರೋ ಪುಟ್ಟ ಮಕ್ಕಳನ್ನು ಕರೆಸಿ ಅದರಲ್ಲೊಂದು ಲಾಟ್ರಿ ಲೆಕ್ಕಿ ಡಿಪ್ಪು ತೆಗೆದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ ಹೆಸರು ಬಂತು, ಧರ್ಮರಾಯ ಸ್ವಾಮಿ ದೇವಸ್ಥಾನದ ಪೂಜಾರವರು, ಅವರ ಹೆಸರು ಬಂತು.
ಅವ್ರ ಹೆಸರಿಗೆ ಬಂದು ಅವ್ರ ಹೆಸರಿಗೆ ಇದು ಕೊಟ್ಟ ತಕ್ಷಣ ಅಲ್ಲಿ ಕರು, ಆ ಹಸು ಡೆಲಿವರಿ ಆಗ್ತಾ ಇದೆ, ಅದು ಪ್ರಸವ ವೇದನೆಯಿಂದ ಕರು ಹಾಕ್ತಿದೆ ಅಂತ ಹೇಳಿದ್ರು. ನೋಡಿ ಹೇಗಿದೆ, ಒಂದನ್ನು ನಾವು ಕೊಟ್ರೆ ಅದ್ರ ಜೊತೆ ಇನ್ನೊಂದು ಕರು ಜೊತೆ ಹೋಯ್ತು. ಹಾಗೆ ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಸಂಪ್ರದಾಯ. ಇಂತಹ ನಿಟ್ಟಿನಡೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿಜಯಕುಮಾರ್ ಅವರು ಪಣ ತೊಟ್ಟು ನಿಂತಿರ್ತಕ್ಕಂಥದ್ದು ಒಂದೇ ಧ್ಯೇಯ, ನಾನು ಏನಾದರೂ ಒಂದು ಮಾದರಿ ಗ್ರಾಮವನ್ನು ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿರಬೇಕು, ಒಂದು ಹೊಸತನವನ್ನು ತರಬೇಕು, ಹೊಸ ರೂಪುರೇಷ ತಿದ್ದಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಈ ಒಂದು ಯುವ ಪ್ರತಿಭೆ ಕಾಲಿಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಅಪೇಕ್ಷೆ ಪಡುತ್ತಿದ್ದಾರೆ. ಅವರ ಅಪೇಕ್ಷೆಯಂತೆ ನಿಮ್ಮ ಆಶೀರ್ವದಿಸಿ, ಖಂಡಿತ ಒಳ್ಳೆಯದಾಗಲಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಇವತ್ತು ಚಿಕ್ಕ ಮಟ್ಟದ ಕಾರ್ಯಕ್ರಮ, ಪಕ್ಕದಲ್ಲಿ ಕಿವಿಯಲ್ಲಿ ಹೇಳ್ತಿದ್ರು ವಿಜಯಕುಮಾರ್, ನಿಮ್ಮ ಕಾರ್ಯಕ್ರಮ ಇವತ್ತು ಬಹಳ ಚಿಕ್ಕದ ಮಟ್ಟದಲ್ಲಿ ಮಾಡ್ತಿದ್ದೀವಿ, ಇಷ್ಟೇ ಜನ ಕಾಣಿಸ್ತಾ ಇದೆ, ಇನ್ನು ಬೃಹತ್ ಮಟ್ಟದ ಜನವನ್ನು ಸೇರಿಸೋಣ, ದೊಡ್ಡ ಕಾರ್ಯಕ್ರಮ ಮಾಡೋಣ, ಒಂದು 10,000 ಜನ ಸೇರಿಸೋಣ ಅಂತ ಹೇಳಿದ್ರು. 10,000 ಜನ ನೀವು ಸೇರಿಸಬೇಡಿ. ನಾನು ನನ್ನ ಬೆಳಗಿನ ಕಾಯಕದಲ್ಲಿ, ನನ್ನ ನಿತ್ಯ ಕರ್ಮಾನುಷ್ಠಾನದಲ್ಲಿ ನಾನು ಒಮ್ಮೆ ಒಂದು ಕರೆಯನ್ನು ಕೊಟ್ಟರೆ ನಿಮ್ಮ 10,000 ಜನ ಅಲ್ಲ, 1,00,000 ಜನನ ಒಂದೇ ವೇದಿಕೆಗೆ ತಗೊಂಡ್ಬರ್ತೀನಿ. ಆದರೆ ಅದು ಧರ್ಮದ ಕಾರ್ಯಕ್ರಮ ಆಗಿರಬೇಕು, ತಾಯಂದ್ರಿಗೆ ಅನುಕೂಲ ಆಗೋ ಕಾರ್ಯಕ್ರಮ ಆಗಿರಬೇಕು, ನಮ್ಮ ಸಂಸ್ಕೃತಿ ಸಂಪ್ರದಾಯ ಉಳಿಸುವಂತ ಕಾರ್ಯಕ್ರಮ ಆಗಿರಬೇಕು. ಆ ಕಾರ್ಯಕ್ರಮಕ್ಕೆ ಸದಾ ನಾನು ನಿಂದಿರ್ತಕ್ಕಂಥ ಜನಸಾಗರ ಅವತ್ತು ಆ ಕಾರ್ಯಕ್ರಮದಲ್ಲಿ, ಆ ವೇದಿಕೆಯಲ್ಲಿ ತಾವು ನೋಡ್ತೀರಿ. ಅದು ಅತಿ ಶೀಘ್ರದಲ್ಲೇ ಮಾಲೂರಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ. ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಹೃದಯ ಮಧ್ಯಭಾಗದಲ್ಲಿ ಪ್ರತಿ ಗ್ರಾಮಗಳಿಂದ ತಾಯಂದಿರು ತಾವು ಬಂದು ಲಕ್ಷಣವಾಗಿ ಕೂತು ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಕಾರ್ಯಕ್ರಮವನ್ನು, ಒಂದು ಲಕ್ಷ್ಮಿಯ ಅನುಷ್ಠಾನವನ್ನು ಮಾಡಿ ನಿಮ್ಮೊಳಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು, ಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ಒಂದು ವಿಶೇಷವಾದಂತಹ ನಮ್ಮ ಭಾರತೀಯ ಹಿಂದೂ ಸನಾತನವಾದ ಸಾಕಷ್ಟು ಋಷಿಮುನಿಗಳು ಬರೆದಿಟ್ಟಿರ್ತಕ್ಕಂಥ ಗ್ರಂಥ ಆಧಾರ ಪ್ರಕಾರ ಒಂದು ವಿಶೇಷವಾದ ತಂತ್ರಸಾರದಿಂದ ನಿಮ್ಮೆಲ್ಲರ ಕಷ್ಟ ಪಾರು ಮಾಡ್ಕೊಳ್ಬೋದಾದ್ರೆ ಆ ತಂತ್ರಕ್ಕೆ ಆ ಶಕ್ತಿ ಇದೆ. ಆ ತಂತ್ರಸಾರವನ್ನು ಮಾಲೂರಿನ ಹೃದಯ ಮಧ್ಯಭಾಗದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡೋಣ. ಅದು ಅತಿ ಶೀಘ್ರದಲ್ಲೇ ನಡೆಯುವಂಥದ್ದಾಗಲಿ. ನಾನು ಸಹಿತ ಆ ಪ್ರಯತ್ನದಲ್ಲಿ ಇರ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಲೂರು ತಾಲೂಕಿನ ಹುಲಿದೇನಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಅದ್ಧೂರಿ ವೇದಿಕೆ ಕಾರ್ಯಕ್ರಮ ಹೇಗಿತ್ತು ಅಂತ ನೋಡ್ತಾ ಇದ್ವಿ. ಇಲ್ಲಿ ಕೂಡ ಡಾಕ್ಟರ್ ಮಹರ್ಷಿ ಆನಂದಘೋಷಿ ಅವರು ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನ, ವಿಚಾರಗಳನ್ನ ತಿಳಿಸಿಕೊಟ್ರು. ಗೋವುಗಳ ಶ್ರೇಷ್ಠತೆ ಬಗ್ಗೆ ಹೇಳಿದ್ರು. ಜೊತೆಗೆ ಇಲ್ಲಿ ಕೂಡ ರೈತರಿಗೆ ಗೋದಾನದ ಉಡುಗೊರೆಯನ್ನ ನೀಡಲಾಯಿತು. ಬನ್ನಿ ಹಾಗಿದ್ರೆ ಈ ದೃಶ್ಯಗಳೆಲ್ಲ ಹೇಗಿತ್ತು ನೋಡ್ಕೊಂಡು ಬರೋಣ. ಈ ಗ್ರಾಮಕ್ಕೆ ಬಂದದ್ದು ನನಗೆ ಬಹಳ ಸಂತೋಷ. ಈ ವೇದಿಕೆಯಲ್ಲಿರ್ತಕ್ಕಂತಹ ಗಣ್ಯಾತಿ ಗಣ್ಯರು ಒಬ್ಬೊಬ್ಬರು ಸಹಿತ ಮುತ್ತು ರತ್ನಗಳ ತರ, ಇಷ್ಟು ವಯಸ್ಸಲ್ಲೂ ಸಹಿತ ಹನುಮಪ್ಪ ಅವರು ವಯಸ್ಸಿಗೆ ಬಹುಶಃ ನಾನು ಇಷ್ಟು ಧ್ವನಿ ಎತ್ತೇನೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೂ ಸಹಿತ ಆ ಧ್ವನಿ, ಆ ಗಡಸು, ಆ ಗತ್ತು ಭಗವತಿ ಒಳ್ಳೇದು ಮಾಡಲಿ. ಯಾಕೆಂದ್ರೆ ಅವರ ಪೂರ್ವ ಇತಿಹಾಸ ಶಾಲೆ ಉಪಾಧ್ಯಾಯರು, ಆ ಮೇಷ್ಟ್ರಾದ್ರಿಂದ ಆಗೂ ಸಹಿತ ಮಕ್ಕಳ ಕಿವಿ ಹಿಡಿದು ನಿಮ್ಮ ಬದುಕು ಹೀಗಿರಬೇಕು ಅಂತಿದ್ರು. ನೋಡಿ, ಹಿಂದೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ಒಂದೇಟು ಹೊಡೆಯೋರು. ಹೊಡೆದಾಗ ಗುರುಗಳನ್ನ ನಾವು ಪ್ರಶ್ನೆ ಮಾಡ್ತಿರ್ಲಿಲ್ಲ, ಯಾಕೆ ನಮ್ಮ ಮಗಳು ಹೊಡೆದಿದ್ದೀರಿ ಅಂತ ಕೇಳ್ತಿರ್ಲಿಲ್ಲ. ಇವತ್ತಿನ ದಿವಸ ಮಕ್ಕಳಿಗೆ ಏನಾದ್ರು ಮೇಷ್ಟ್ರುಗಳು ಒಂದೇಟು ಹೊಡೆದ್ರೆ ಫಸ್ಟ್ ಅವ್ರ ಮನೆ ಅಡ್ರೆಸ್ ಎಲ್ಲ ಹುಡುಕಿ, ಏರಿಯಾದಲ್ಲಿ MLA ಯಾರು, ಕೌನ್ಸಿಲರ್ ಯಾರು, ತಗೊಳ್ಳಿ ಫೋನು. ಯಾಕೆಂದ್ರೆ ಅವನು ಮೂಲೆ ಬಿದ್ದು ಹೊರಟೋಗ್ಬಿಡ್ಬೇಕು, ಮೇಷ್ಟ್ರನ್ನ ಕಿತ್ತಾಕ್ಬಿಡ್ಬೇಕು. ನಮ್ಮ ಮಕ್ಕಳು ಹೊಡೆಯೋಂಗಿಲ್ಲ. ಇನ್ನು ನಮ್ಮ ಮಕ್ಕಳು ಪಾಠ ಎಲ್ಲಿಂದ ಬರುತ್ತೆ, ಸಂಸ್ಕಾರ ಎಲ್ಲಿ ಬರುತ್ತೆ, ಸಂಸ್ಕೃತಿ ಎಲ್ಲಿ ಬರುತ್ತೆ? ನಾವು ನೀವೆಲ್ಲರೂ ಹೊಡೆತ ತಿಂದಿದ್ರಿಂದ ಇವತ್ತು ಈ ಸ್ಥಾನದಲ್ಲಿ ನಾವು ಕೂತಿದ್ದೀವಿ. ಮಕ್ಕಳಿಗೆ ಆ ಒಂದು ಕ್ರಮಶಿಕ್ಷಣ ಕಲಿಸ್ತಿಲ್ಲ ಅಂದ್ರೆ ಮಕ್ಕಳು ಇಲ್ಲೂ ಕೂತ್ಕೊಳ್ಳಲ್ಲ, ಅಲ್ಲೂ ಕೂತ್ಕೊಳ್ಳಲ್ಲ, ಆಚೆ ಮಾಡಬಾರ್ದು ಕೆಲಸ ಮಾಡ್ತಾ ಕೂತ್ಕೋತಾರೆ. ಅಂತಹದ್ದಾಗಬಾರ್ದು. ಗುರುಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು. ಪ್ರತಿಯೊಬ್ಬ ಗುರು ಪರಂಪರೆಯನ್ನು ಸಹಿತ ನಾವು ನೆನೆಸುವಂತದ್ದಾಗಬೇಕು. ಹಾಗೆ ತಾವು ಟೇಕಲ್ ಅಂತ ಹೇಳಿದ್ರಿ, ನನಗೆ ಸುಮಾರು ದಿವಸದಿಂದ ಒಂದು ಆಸೆ ಇದೆ. ಟೇಕಲ್ಲಲ್ಲಿ ಒಂದು ಬೃಹತ್ ಮಟ್ಟದ ಆಂಜನೇಯ ಸ್ವಾಮಿ ಇದ್ದಾನೆ ಅಂತ ಕೇಳಿಪಟ್ಟಿದ್ದೇನೆ. ಆ ಆಂಜನೇಯ ಸ್ವಾಮಿಗೆ ಒಂದು ಅಭಿಷೇಕ ಮಾಡಬೇಕು ಅನ್ನೋ ಆಸೆ ನನಗೆ. ಒಮ್ಮೆ ನಮ್ಗೆ ಅವಕಾಶ ಮಾಡಿಕೊಡಿ. ನಿಮ್ಮೂರಿನ ಜನತೆ ಹೇಳಿದ್ರೆ ನಾನು ಬಂದು ಒಂದು ಅಭಿಷೇಕ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಟೇಕಲ್ಲಲ್ಲಿರೋ ಆಂಜನೇಯನಿಗೆ ನನ್ನ ಕೈಯಿಂದ ಅಭಿಷೇಕ ಆಗಬೇಕು. ಅದು ಇಡೀ ರಾಜ್ಯ ನೋಡಬೇಕು. ಆ ಕಾರ್ಯಕ್ರಮನೆಲ್ಲ ನಾವು ಚಿತ್ರೀಕರಿಸಿ ಇಡೀ ದೇಶಕ್ಕೆ ಪ್ರಸಾರ ಕೊಡ್ತೀವಿ. ನಮ್ಮ ಕರ್ನಾಟಕದಲ್ಲೇ ಹುಟ್ಟಿದ ಹನುಮ, ನಾನು ಆ ಒಂದು ಕಿಷ್ಕಿಂಧ ನಗರಕ್ಕೆ ಹೊರಟಾಗ ಅಲ್ಲಿ ಈ ಟೇಕಲ್ ಆಂಜನೇಯ ಸ್ವಾಮಿ ಬಗ್ಗೆ ಅಲ್ಲಿ ಮಾತುಕತೆ ಆಯಿತು. ಆಗ ಅಂದುಕೊಂಡೆ, ಹನುಮ ಅಲ್ಲುಟ್ಟಿದ್ರು ಸಹಿತ ಟೇಕಲ್ ಹನುಮನ ಬಗ್ಗೆ ಬರ್ತಾ ಇದೆ ಅಂದ್ರೆ ಅಲ್ಲಿರೋ ಹನುಮನ ಪವಾಡ ಎಂಥದ್ದು, ಅಲ್ಲಿರುವ ಹನುಮನ ಸಾನ್ನಿಧ್ಯ ಎಂಥದ್ದು ಅಂತ ನೋಡಬೇಕು ಅನ್ನೋ ಆಸೆ ನನಗೆ ಅಲ್ಲೇ ಹುಡ್ತು. ಆದರೆ ಇವತ್ತು ಅದರ ಧ್ವನಿ ಎತ್ತುವಂಗಾಯ್ತು. ಅದಕ್ಕೆ ನೀವೆಲ್ಲರೂ ಸಹಿತ ಸನ್ನಿಹಿತವಾಗಿ ನೀವೆಲ್ಲರೂ ಒಂದು ಕೈ ಜೋಡಿಸಿದ್ರೆ ಅವತ್ತು ಟೇಕಲ್ ಹನುಮನಿಗೆ ಪ್ರತಿಯೊಬ್ಬರ ಮನೆಯಿಂದ ನಿಮ್ಮ ಶಕ್ತಿಯಾನುಸಾರ ಇಷ್ಟು ಅರಿಶಿನ ಕುಂಕುಮ, ಒಂದಿಷ್ಟು ಗೋಕ್ಷೀರ, ಹಸುವಿನ ಹಾಲು ತಗೊಂಬನ್ನಿ, ಸಾಮೂಹಿಕವಾಗಿ ಬೃಹತ್ ಮಟ್ಟದ ಒಂದು ವಿಶೇಷವಾದ ಅಭಿಷೇಕವನ್ನ ಮಾಡೋಣ. ಆ ಹನುಮನಿಗೆ ನಡೆಯುವ ಅಭಿಷೇಕ ಇಡೀ ರಾಜ್ಯ ತಿರುಗಿ ನೋಡಬೇಕು. ನಮ್ಮೂರಿನ ಹನುಮನಿಗೆ ಇಂಥ ಒಂದು ಅಭಿಷೇಕ ಆಗ್ತಾ ಇದೆ ಅಂದ್ರೆ ಅದು ನಾವು ತೃಪ್ತಿ ಪಡಬೇಕು. ಯಾಕೆಂದ್ರೆ ಹನುಮನ ತೃಪ್ತಿ ಪಡಿಸಕ್ ನಮ್ಮ ಕೈಲಿ ಆಗಲ್ಲ. ಹನುಮನ ತೃಪ್ತಿ ಪಡಿಸಬೇಕಾದ್ರೆ ಅವನಿಗೆ ಅಭಿಷೇಕ ಅಲಂಕಾರ ಮುಖ್ಯ ಇಲ್ಲ.
ಶ್ರೀರಾಮ ಜಯ ಜಯ ರಾಮ, ಶ್ರೀರಾಮ ಜಯ ಜಯ ರಾಮ. ಹನುಮನ ಸಾನ್ನಿಧ್ಯದಲ್ಲಿ ನಿಂತು ರಾಮನಾಮವನ್ನು ಪಠನೆ ಮಾಡಿದ್ರೆ ಆಗ ಹನುಮ ತೃಪ್ತಿ ಪಡ್ತಾನೆ. ಹನುಮನಿಗೆ ಅಭಿಷೇಕ ಆಗೋದು ನಮಗ್ ತೃಪ್ತಿ ಪಡಿಸೋಕೋಸ್ಕರ ಅಷ್ಟೇ. ನಾವು ನಮ್ಮ ಕಣ್ಣುಗಳು ತೃಪ್ತಿ ಆಗ್ಲಿಕ್ಕೋಸ್ಕರ ನಾವು ಹನುಮನಿಗೆ ಅಭಿಷೇಕ ಮಾಡ್ತೀವಿ. ಆದ್ರೆ ಹನುಮನಿಗೆ ತೃಪ್ತಿ ಆಗೋದು ಹನುಮನ ಮುಂದೆ ನಿಂತು ರಾಮನಾಮವನ್ನು ಮಾಡಿದಾಗ, ರಾಮ ಧ್ಯಾನವನ್ನು ಮಾಡಿದ್ರೆ ಆಗ ತೃಪ್ತ ಆಗ್ತಾನೆ ಹನುಮ. ಒಳ್ಳೇದಾಗ್ಲಿ. ಬೋಲೋ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸದ್ಯದಲ್ಲೇ ಈ ನಿಮ್ಮ ವಿಜಯ್ ಕುಮಾರ್ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಪೀಠಿಕೆ ಹಾಕಿದ್ದೀವಿ. ಸದ್ಯದಲ್ಲೇ ಅಯೋಧ್ಯ ಕಡೆ ನಮ್ಮ ಪಯಣ ಇದೆ. ಆ ಪಯಣಕ್ಕೆ ನಿಮ್ಮೂರಿನ ಈ ಮಗನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಉದ್ದೇಶ ಅಲ್ಲಿ ಆ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಸರಿಯೂ ನದಿ, ಆ ವಿಶೇಷವಾಗಿ ರಾಮ ಓಡಾಡಿರುವ ಸ್ಥಳ, ಅಲ್ಲಿ ವಿಶೇಷವಾಗಿ ಸೀತೆ ಇರ್ತಕ್ಕಂಥ ಸ್ಥಳ, ರಾಮ ಲಕ್ಷ್ಮಣರು ನಿಂತಿರ್ತಕ್ಕಂಥ ಸ್ಥಳ, ಆ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಆ ನದಿ ತೀರದಲ್ಲಿ ರಾಮಚಂದ್ರನಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿ ರಾಮನಾಮದ ವಿಶೇಷವಾದಂಥ ಜಪ ಸಂಕಲ್ಪವನ್ನು ಮಾಡಬೇಕು ಎಂಬತಕ್ಕಂಥ ಮಹದಾಸೆ ಇದೆ. ಅದನ್ನು ಅತಿ ಶೀಘ್ರದಲ್ಲೇ ಮಾಡ್ತೀವಿ. ನಾವು ಮಾಡೋ ಕಾರ್ಯಕ್ರಮವನ್ನ ಬೆಳಗ್ಗೆ ಎದ್ದು ನಿಮ್ಮ ಮನೇಲಿ ಟಿವಿಯಲ್ಲಿ ನೋಡ್ತೀರಿ. ಒಳ್ಳೇದಾಗ್ಲಿ. ಇನ್ನ ನೋಡಿ, ಇದರೊಳಗೆ ಇಲ್ಲಿ ನೋಡಿ ಎಲ್ಲ ಇರೋದು ವೈಟ್ ಕಲರ್ಸ್. ಪತ್ರಿಕಾ ಮಾಧ್ಯಮದ ಮಿತ್ರರು, ನಿಮ್ಮ ಕಣ್ಣುಗಳಂತೂ ಬಹಳ ಶಾರ್ಪ್ ಆಗಿರುತ್ತೆ. ನಾವು ಹೇಗೆ ಮಾಡಿದ್ರು ಏನೋ ಇತ್ತು ಅದರಲ್ಲಿ ಅಂತ, ಅದರಲ್ಲಿ ಇರೋದು ಇಷ್ಟೇ. ಅದಕ್ಕಾಗಿ ತಾವು ತಮ್ಮ ಕಣ್ಣುಗಳಿಂದ ಆನಂದವಾಗಿ ಒಂದ್ಸತಿ ಗಮನಿಸಿ. ಇದರಲ್ಲಿ ಯಾರ ಸ್ವಹಸ್ತವೂ ಇಲ್ಲ. ಇಲ್ಲಿ ಒಂದೇ ಉದ್ದೇಶ, ಒಬ್ಬ ರೈತನಿಗೆ ಒಂದು ಗೋವನ್ನು ಕೊಡಬೇಕು. ಆ ಗೋವನ್ನು ಕೊಡೋದು, ಇದರೊಳಗೆ ಇರ್ತಕ್ಕಂಥ ಈ ಲೆಕ್ಕಿ ಟಿಪ್ಪಕ್ಕೆ ಸಂಬಂಧಪಟ್ಟ ಹೆಸರು, ಯಾರು ಆ ಮಗು ಯಾರ ಹೆಸರನ್ನ ತೆಗಿಲಿ ಅವ್ರಿಗೇನೆ. ಇದು ಆನಂದ್ ಗುರುಜಿ ಸಹಿತ ಅವರ ಹಸ್ತವನ್ನು ಇದರಲ್ಲಿ ಸೇರಿಸಲ್ಲ. ಬಾ ಮಗು, ಒಂದು ಚೀಟಿ ತೆಗಿ. ಪುಷ್ಪಾ ಪಚ್ಚಪ್ಪರವರಿಗೆ ಲಾಟ್ರಿ ಮುಖಾಂತರ ಸೀಮೆ ಹಸುವನ್ನ ಸ್ವಾಮೀಜಿಯವರ ಕೈಯಾರ ಸ್ವೀಕರಿಸಬೇಕಾಗಿ ವಿನಂತಿ. ನೀವು ಒಬ್ಬರೇ ಇದ್ದೀರ ತಾಯಿ. ನೋಡು, ನಿನಗೆ ಸಹಾಯಕ್ಕೆ ಅಂತ ಒಂದು ಗೋವು ಮನೆಗೆ ಬರ್ತಿದೆ. ಇದರಲ್ಲಿ ಎಷ್ಟು ಚೀಟಿಗಳಿದೆ? 11 ಚೀಟಿ ಇದೆ. 11ರಲ್ಲಿ ಯಾರ ಹೆಸರು ಬರಲಿಲ್ಲ, ನಿನ್ನ ಹೆಸರು ಕೈಗೆ ಬಂತು. ಈ ತೀರ್ಮಾನ ಭಗವಂತ ಯಾರಿಗೆ ಏನು ಕೊಡಬೇಕು ಅಂತಿರ್ತಾನೋ ಅದು ಅವನು ತೀರ್ಮಾನ ಮಾಡಬೇಕು. ನಾನು ನೀನು ತೀರ್ಮಾನ, ಇವರೆಲ್ಲ ತೀರ್ಮಾನ ಮಾಡೋದಕ್ಕಿಂತ ಮೇಲುಪ್ಪ ಇದ್ದಾನಲ್ಲ, ಅವನೇ ನಿಮಗೆ ಕೊಳಿಸಿದ್ದಾನೆ. ಆ ಗೋವನ್ನು ಚೆನ್ನಾಗಿ ನೋಡ್ಕೋ, ಅದರಿಂದ ಸಮೃದ್ಧಿ ಆಗಲಿ, ಅದರಿಂದ ನಿನ್ನ ಜೀವನ ತೃಪ್ತಿಕರವಾಗಿರಲಿ. ಒಳ್ಳೆಯದಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಮಾಲೂರು ತಾಲೂಕಿನ ಕುಡಿಯನೂರು ಗ್ರಾಮದಲ್ಲಿ ಮತ್ತು ಹುಲಿದೇನಹಳ್ಳಿ ಗ್ರಾಮ ಕಾರ್ಯಕ್ರಮ ಹೇಗಿತ್ತು ಅಂತ ನೋಡಿದ್ದಾಯ್ತು. ಜೊತೆಗೆ ಗೋದಾನದ ಮಹತ್ವ ಏನು ಅಂತ ಕೂಡ ತಿಳ್ಕೊಂಡಿದ್ದಾಯ್ತು. ಇಲ್ಲಿಗೆ ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಕಾರ್ತಿಕ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.